ಸ್ಮೃತಿರ್ದಯದೀಪ್ತಾಯ ಹರೇ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಪ್ಯತಮಮಪ್ಯಖಿಲೇಶುವಾಕ್ಯೈ ಪಾದಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಅಸ್ಮದ್ಗುರುಸಮಾರಂಭಾಂ ಶಬ್ದವೃತ್ತಿಗಳಲ್ಲಿ ಮಹಾಯೋಗ ರೂಢ ಅಂತ ಹೇಳಿದರು. ಇವೆರಡೂ ಭಗವಂತಗೆ ಕೂಡ್ತಾವ. ರೂಢ ಅಂದ್ರೆ ಬಹುಲಾತಿ ಪ್ರಯೋಗತ, ಭಾಳ ಮಂದಿ ಅದನ್ನು ಪ್ರಯೋಗ ಮಾಡಿದ ರೂಢ ಆಗ್ತದೆ. ಯೋಗ ಅಂದರೆ ಆಯಾ ಶಬ್ದಗಳಿಂದ ಹೊರಡುವ ಅರ್ಥ ಅಲ್ಲಿ ಹೆಚ್ಚಿರ್ತದೆ. ನಿನ್ನ ಹೇಳ ದೇವರಿಗೆ ಮಹಾಯೋಗನೂ ಅದ, ಮಹಾರೂಢಿನೂ ಅದ. ಮಹಾಯೋಗ ಅಂದರೆ ಏನು? ಶಬ್ದಗಳಿಂದ ಹೊರಡುವ ಏನೋ ಅರ್ಥದಲ್ಲ, ಅದು ಅತಿಶಯವಾಗಿ, ಅತಿಶಯ ಹೆಚ್ಚು ಮ್ಯಾಕ್ಸಿಮಮ್ ಅದು. ಹೀಗಾಗಿ ಮಹಾಯೋಗನೂ ಕೂಡ. ರೂಢ ಅಂದ್ರೆ ಬಳಕೆ. ಅದು ಬಳಕೆ ಒಳಗೆ ಎರಡು: ಅಜ್ಞರೂಢಿ, ಪ್ರಾಜ್ಞರೂಢಿ. ಅಜ್ಞಾನಿಗಳು ಪ್ರಯೋಗ ಮಾಡಿದ್ದು ಭಾಳ ಹಿಡಿಯೋಂಗಿಲ್ಲ. ಜ್ಞಾನಿಗಳು ಹೆಚ್ಚು ಎಲ್ಲಿ ಬಳಕೆ ಮಾಡ್ಯಾರ ಅಂದರೆ ವಿಷ್ಣುನಲ್ಲೇ ಮಾಡಿ. ಪ್ರಾಜ್ಞರೂಢಿ. ಆ ಪ್ರಾಜ್ಞರೂಢಿಯಿಂದ ವಿಚಾರ ಮಾಡಿದಾಗ ಮಹಾರೂಢನೂ ಆಗ್ತದೆ. ಅರ್ಥಗಳ ಸಂಬಂಧ ವಿಚಾರ ಮಾಡಿದಾಗ ಮಹಾಯೋಗ ಆಗ್ತದೆ. ಈಗ ಮಹಾಯೋಗ ರೂಢಿ ವಿಷ್ಣು ಪರಮಾತ್ಮ ಬರ್ತದೆ. ಹಾಗಾದರೆ ಒಂದು ಎಕ್ಸಾಂಪಲ್ ಹೇಳಿ. ಶತರ್ಚಿ ಅಂತ ಒಂದು ಶಬ್ದ, ಅದು ಐತ್ರೇಯದಾಗ ಬರ್ತದೆ. ಸಾಮಾನ್ಯವಾಗಿ ಶತರ್ಚಿ ಅಂದರೆ 100 ಋಷಿಗಳನ್ನು ಯಾರು ಸಾಕ್ಷಾತ್ಕಾರ ಮಾಡ್ಕೊಳ್ಳೋ ಶತರ್ಚಿ. ಋಷಿಗಳಂದ್ರೆ ಋಗ್ವೇದ ಮಂತ್ರಗಳು. 100 ಮಂತ್ರಗಳ ಸಿದ್ಧಿಯನ್ನು ಯಾರು ಪಡೆದ ಶತರ್ಷಿಗಳು. ಶತರ್ಷಿ ಸಾಮಾನ್ಯವಾದಂಥ. ಆದರೆ ಭಗವಂತಗೆ ಶತರ್ಷಿ ಹೆಂಗಂತ ಅಂತ ಕೇಳಿದರೆ ಅದಕ್ಕೆ ನಾವು ಹೇಳಿ ಗೊತ್ತಿಲ್ಲ. ಎಂದೆ ನಾವು ಅದನ್ನು ಹೇಳಂಗೇ ಇಲ್ಲ. ಅದು ವೇದವೇ ಹೇಳ್ತು. ವೇದವೇ ತಂ ಯಚ್ಛತಂ ವರ್ಷಾಣ್ಯಭ್ಯಾರ್ಚ ತಸ್ಮಾಚತರ್ಚನ ಇತ್ಯಾಚಕ್ಷತೆ. ಆ ಪರಮಾತ್ಮನು ಏನು ಮಾಡಿದ? ಚತುರ್ಮುಖ, ನೀನು ಹೇಳಿದ್ದೆ ಚಿಂತನೆ. ಪರಮಾತ್ಮನು ಏನು ಮಾಡಿದ ಅಂದರೆ ಚತುರ್ಮುಖ ಬ್ರಹ್ಮದೇವರಿಂದ ಆರಂಭ ಮಾಡಿಕೊಂಡು ಎಲ್ಲ ಪ್ರಾಣಿಗಳ ದೇಹದಲ್ಲಿ ಪರಮಾತ್ಮ 100 ವರ್ಷ ಪ್ರವೇಶ ಮಾಡಿ ಇದ್ದ. 180 ಅವ್ರವ್ರು ಎಷ್ಟು ಮಿನಿಮಮ್. ಅದಕ್ಕೆ ದೇವರಿಗೆ ಶತ ರುಚಿ ಅಂದ್ರೆ 100 ವರ್ಷ ನಿಮ್ಮ ಶರೀರದೊಳಗೆ ಪರಮಾತ್ಮ ಬಂದು ಪ್ರವೇಶ ಮಾಡಿದ್ದಾನೆ. ಯಾಕೆ ನಮ್ಮ ಶರೀರದ ವ್ಯಾಪಾರ ನಡೆಸೋದು. ಅದಕ್ಕೆ ದೇವರಿಗೆ ಶತರ್ಚಿ ಅಂತ ಇದು ನಾವಲ್ಲ, ವೇದ ಹೇಳಿಕತ್ತದೆ. ತಂ ಯಚ್ಛತಂ ವರ್ಷಾಣ್ಯಭ್ಯಾರ್ಚ್ಯ ತಸ್ಮಾತ್ ಶತರ್ಚಿನ ಇತ್ಯಾಚಕ್ಷತೆ ಏತಮೇವ ಸಂತಂ ಸ ಯದಿದಂ ಸರ್ವಂ ಮಧ್ಯತೋ ಬರೆ ಇದಂ ತಸ್ಮಾತ್ ಮಧ್ಯಮ. ದೇವರು ಈ ಶರೀರದ ಮಧ್ಯೊಳಗೆ ಇದ್ದುಕೊಂಡು ಮೇಲಿನ ಶ್ವಾಸ ಕೆಳಗಿನ ಶ್ವಾಸವನ್ನು ಕಂಟ್ರೋಲ್ ಮಾಡೋದ್ರಿಂದ ದೇವರಿಗೆ ಮಧ್ಯಮ ಅಂತಾರ. ಇದೇನದ? ಇದು ಯೋಗನೂ ಅದ, ರೂಢಿನೂ. ಯಾಕೆ ಹೇಳ್ರಿ? ಯೋಗ ಅಂದರೆ ಏನು? ಶಬ್ದ ಒಳದ ಅರ್ಥ ಹೇಳೋದು. ಶತಂ ವರ್ಷಾಣಿ ಅಭ್ಯಾರ್ಚತ್, 3 ವರ್ಷ ಪರ್ಯಂತರ ಒಳಗೆ ಇದ್ದ, ಇದು ಅರ್ಥ ಯೋಗ. ಇದನ್ನು ಆಚಕ್ಷತೆ, ಹಿಂಗೆ ಅನೇಕ ಜ್ಞಾನಿಗಳಿಗೆ ಹೇಳ್ಕೋದು ಬಂದಾರ, ಅದು ರೂಢ. ಹೀಗಾಗಿ ಶತರ್ಚಿ ಎಂಬ ಶಬ್ದ ಸಾಮಾನ್ಯ ಋಷಿಗಳಿಂದ ಹೇಳೋ ಪದ್ಧತಿ ಅದು. ಇದು ಮಹಾಯೋಗ ಮಹಾರೂಢಿಯಿಂದ ಭಗವಂತಗೆ ಹೇಳಿದರು. ಮಧ್ಯಮ ಅಂದರೆ ನಡುವಿದ್ದವ ಅಂತ, ಸಾಮಾನ್ಯವಾಗಿ ಮಧ್ಯಮ. ಅದು ಪರಮಾತ್ಮ ಮಧ್ಯಮ ಅಂತ ಯಾಕಂದ್ರೆ ದೇಹದ ಮಧ್ಯೊಳಗೆ ಇದ್ದುಕೊಂಡು ಮೇಲಿನ ಶ್ವಾಸ ಕೆಳಗಿನ ಶ್ವಾಸನ ಕಂಟ್ರೋಲ್ ಮಾಡ್ತಾರೆ.
ದೇವರಿಗೆ ಮಧ್ಯಮ ಮಧ್ಯಮ ನೋಡಿ. ಹೃದಯ ಇನ್ನು ಈ ಮಧ್ಯ ಒಳಗೆ ಬಿ ಪಿ ಕೆಳಗಿನ ಬಿ ಪಿ ಮೇಲಿನ ಬಿ ಅಂತಿರ್ತಾರೆ. ಬಿ ಪಿ ಎಷ್ಟದ ನೋಡ್ರಿ, ಕೆಳಗಿನ ಬಿ ಪಿ ಹೆಂಗಿದೆ, ಮ್ಯಾಲಿನ ಅದೇ ಕಾಯ್ ಹೋ ಕದಿ ಆಲಸ್. ಹಾಂ, ಇದು ಕುಂಭಮೇಳಕ್ಕೆ ಹೋಗಿ ಬಂದ್ರು, ಚಲೋ ಆಯ್ತಲ್ಲ. ನಿಮ್ಮ ಮನೆಯವರು ಬಂದಿದ್ರು. ಅಂದ್ವಾರ ಇದು ಕುಂಭಮೇಳ ಸರಿ ಆಯ್ತಿಲ್ಲ. ಹಾಂ, ಮುಂದೆ ಇಷ್ಟೆಲ್ಲ ಹಿಂಗೆ ಚಾಪಿ ಹಾಕಿ ನಮ್ದು ಪೂಜೆ ಸಾಮಾನ ಒಣ ಅರ್ವಿ ಅದೆಲ್ಲ ಇಟ್ಕೊಂಡು ಎಲ್ಲ ಗಂಗಾ ಆರತಿ ಪೂಜೆ ಅದೆಲ್ಲ ಮಾಡಿ ಎಲ್ಲ ಮುಗಿಸ್ಕೊಂಡು ಹೊರಗೆ ಬಂದ್ಬಿಟ್ಟೆ. ದೋದ ಮಂದಿ ಬರ್ಲಿ 4:30 ಹೊರಗೆ ಬರ್ರಿ. ನಮ್ದಾಗ 2:30 ಗಂಟೆ ಸ್ನಾನ ನಡೀತದೈತಿ. ಸ್ನಾನ ಮುಗಿಸ್ಕೊಂಡು ಅದು ಭಾಳ ಕಾಲು ತುಳಿತಾ ಇತ್ತು. ಹಂಗೆ ಈಗ ನಾವು ಸ್ವಾಮಿಗಳು ನಮ್ಮ ರಕ್ಷತೀವಿ, ನಾವು ಕೇಳ್ಕೊಂಡಿದ್ವಿ. ನಾವು ಮಹಾತ್ಮ ಮಾಡ್ತೀವಿ ಅಂತ ಇಷ್ಟು ಮುಷ್ಟಿಗಟ್ಟಲೆ ಮಾಡ್ತೀವಿ. ಎಲ್ಲರೂ ಕರೆದು ಸ್ವಾಮಿಗಳು ಇಷ್ಟಿಷ್ಟೇ ಕೊಟ್ಟು ಇಷ್ಟು ಮುಷ್ಟಿಗಟ್ಟಲೆ ಮಂತ್ರಾಕ್ಷತೆ ಕೊಟ್ಟಿದ್ರು. ಆ ಪ್ರಭಾವ ಮುಂದೆ ಮಂದಿ ಅಂದ್ರೆ ಏನು ಕಾಶಿಗೂ ಸಹಿತ ಆಚಾರ ಸುಮ್ಮಿ ಅವ್ರು ಕೇಳಿದ್ರು, ಇಲ್ಲಿ ಎಷ್ಟೊತ್ತು ಹೋಗ್ತದಪ್ಪ ಲೈನ್, ಎಷ್ಟೊತ್ತು ಬೇಕು ದರ್ಶನಗಳು. आप सीनियर सिटीजन है, यहाँ से चले जाओ 15 तास में ಹಂಗೆ ಬೋಟ್ ಇಲ್ಲ. ಕಾಶಿ ಗುಡಿ ಉಜ್ಜಯಿನೂ ಹಂಗೆ ಶಿವ ದರ್ಶನ ಎಲ್ಲ ಕಡೆ ಏನು ಮಿರಾಕಲ್ ಅಂದ್ರೆ ಅರ್ಧ ತಾಸನೇ ಮುಂದ್ಕೊಂಡಿದ್ದು ಭಾಳ ಅದ್ಮೇಲೆ ಸ್ವಾಮಿಗಳು ಮಂತ್ರಾಕ್ಷತಿದ್ದು ದೃಷ್ಟಾಂತ ನಮ್ಗದ ನೋಡ್ರಿ. ಏನೂ ತ್ರಾಸ ಆಗಿಲ್ಲ, ಏನೂ ತ್ರಾಸ ನಮಗೆ ಅಷ್ಟು ಕೂಡ್ಲಿಕ್ಕೆ ಆಗೋದಿಲ್ಲ, ಅಷ್ಟು ಕೂಡ್ಲಿಕ್ಕೆ ಆಗೋದಿಲ್ಲ. ಗಾಡಿ ಮಾತ್ರ ಗಂಗಾಗ ಅತಿ ಸಂಗಮ ಅಲ್ಲೇ ನದಿ ಹತ್ತಿರ ಇಲ್ಲಿ ಗಾಡಿ ಹೋಗ್ತೀವಿ. ಮುಂದೆ ಚಾಪೆ ಹಾಸಿ ಎಲ್ಲ ಮಾಡಿ ಒಣಾಗಿ ತಗೋದು, ನಮ್ಮ ತಮ್ಗೆ ಇದ್ರು ನಮ್ಮ ಸಾಮಾನೆಲ್ಲ ತಗೊಂಡು ಆರತಿ ಮುಗಿಸ್ಕೊಂಡು ಎಲ್ಲ ಮಾಡಿ ಮತ್ತು ಅರ್ತಿ ತಗೊಂಡು ತಿರುಗಿ ಬರ್ಬೇಕು. ಗಾಡಿಯಾಗ ಇದು ಮಾಡಿರ್ತೀವಿ. ಹೋದ ಮಂದಿ ಅಂದ್ರೆ ಏನು ಅಷ್ಟೊತ್ತಿಗೆ 4:30 ಆಗಿತ್ತು. ಈ ರೀತಿಯಾಗಿ ಶತರ್ಚಿ ಎಂಬ ಶಬ್ದ ಅದು ಲೋಕದಲ್ಲಿ ಸಾಮಾನ್ಯವಾಗಿ 100 ಋಷಗಳನ್ನು ಋಗ್ವೇದನಾಗಿದ್ದ ಮಂತ್ರಕ್ಕೆ ಋಚ ಅಂತ. ನೀವು ಹೆಂಗೆ ಶ್ಲೋಕ ಅಂತೀರಿ ಋಚ. ಋಗ್ವೇದ ಮಂತ್ರಕ್ಕೆ ಶ್ಲೋಕ ಅನ್ನಬಾರ್ದು. ಎಷ್ಟು ಶ್ಲೋಕ ಅದು, ಎಷ್ಟು ಋಚ ಅದು ಅಂತ. ಹಾಂ, ಋಚ ಅಂದರೆ ಶ್ಲೋಕನೇ ಸ್ವಲ್ಪ ಇಲ್ಲಿಕ್ಕಿಂತ ಸ್ಪೆಷಲ್ ಇರ್ತದೆ ಋಚ. ಹಾಂ, ಪರ್ಯಾಯ. ಹಾಲು ತೊಗೊಳ್ಳಾಗ ಎಷ್ಟು ಲೀಟರ್ ತೊಗೊಳ್ರಿ, ಅರಿವು ತೊಗೊಳಕ್ಕೆ ಎಷ್ಟು ಲೀಟರ್ ಅರಿವು ತೊಗೊಳ್ಳೋಕೆ ಕೇಳ್ತಾರೆ. ಎಷ್ಟು ಲೀಟರ್ ಅರಿವು ಅದಪ್ಪ, ಲೀಟರ್ ಅದು ಲಿಕ್ವಿಡ್. ಹಂಗೆ ಹೆಸರು ಇಟ್ಟಾರ, ಹಂಗೆ ಏನು ಮಾಡೋದು. ಋಚಗಳಂದ್ರೆ ಋಚೋ ಅಕ್ಷರೇ ಪರಮೇ ವ್ಯೋ ಮನ್ಯಸ್ಮಿನ್ ವಿಶ್ವ. ಋಚ ಅಂದರೆ ಋಗ್ವೇದೊಳಗಿದ್ದಂಥ ಒಂದೊಂದು ಮಂತ್ರಕ್ಕೆ ಋಚ ಅಂತ. ಶತಋಚ ಅಂದರೆ 100 ಋಚ. 100 ಋಷಗಳ ಮಂತ್ರದ ಅರ್ಥವನ್ನು ತಿಳಿದು ಉಪಾಸನೆಯನ್ನು ಮಾಡಿ ಸಾಕ್ಷಾತ್ಕಾರ ಮಾಡಿಕೊಂಡವರಿಗೆ ಶತರ್ಚಿಗಳು. ನೀವು ಬ್ರಹ್ಮಜ್ಞ ಯಾರು ಮಾಡ್ತಿದ್ರು ಈಗ? ಶತರ್ಚನಸ್ತುಪ್ಯಂತೋ ಮಾಧ್ಯಮಾಸ್ತುಪ್ಯಂತೋ ಅಂತದ ಇಲ್ಲ. ಶತರ್ಚನೇನು ಶತಋಷಗಳನ್ನು ಉಪಾಸನಾ ಮಾಡಿ ಏನು ಸಿದ್ಧಿ. ಶತರ್ಚನ. ಮಾಧ್ಯಮ ಅಂದ್ರೆ ಭಗವಂತನನ್ನು ಮಧ್ಯದಲ್ಲಿ ಉಪಾಸನಾ ಮಾಡಿದವ್ರಿಗೆ ಮಾಧ್ಯಮ. ಇದು 2 ಮಂತಿದೆ. ಹೃದಯದ ಮಧ್ಯದೊಳಗಿದ್ದ ಭಗವಂತನ ಉಪಾಸನೆಯನ್ನು ಮಾಡಿ ಸಾಕ್ಷಾತ್ಕಾರ ಮಾಡಿಕೊಂಡ ಋಷಿಗಳಿಗೆ ಮಾಧ್ಯಮ. ಅವು 2 ಲೋಕದಲ್ಲಿ ಋಷಿಗಳಿಗೆ ರೂಢಿಯಲ್ಲಿ ಬಂದವು. ಇದು ದೇವ್ರಿಗೆ ಹೆಂಗೆ ಹೇಳೋದು ಅಂತ ಕೇಳಿದ್ರೆ ವೇದ ಹೇಳ್ತೇವೆ. 100 ವರ್ಷಾಣ್ಯಭ್ಯಾರ್ಚತ್. ಪರಮಾತ್ಮ 100 ವರ್ಷ ಮನುಷ್ಯರ ಶರೀರದ ಒಳಗೆ ಬ್ರಹ್ಮದೇಶರೊಳಗೆ ಇದ್ದುಕೊಂಡು ಅವರ ಶರೀರ ಚೇಷ್ಟೆ ನಡೆಸ್ತಾನ. ಅದಕ್ಕೆ ದೇವರಿಗೆ ಶತರ್ಚಿ ಅಂತಾರ. ದೇವರ ಶತರೂಪಗಳನ್ನು ಪೂಜೆ ಮಾಡ್ತಾರೆ ಮಂದಿ, ಅದಕ್ಕೆ ಶತರ್ಚಿ ಅಂತಾರ. ಯೋಗ ಅಂದ್ರೆ ಶಬ್ದವನ್ನು ಬಿಡಿಸಿ ಅರ್ಥ ಹೇಳೋದು. ರೂಢ ಇತ್ಯಾಚಕ್ಷತೆ ಈ ರೀತಿಯಾಗಿ ಜ್ಞಾನಿಗಳು ಅನ್ನುತ್ತಾರೆ ಅಂತಂದ್ರೆ ರೂಢ, ವಿದ್ವದ್ ರೂಢ. ಹೀಗಾಗಿ ದೇವರಿಗೆ ಬಂತು, ಯೋಗನೂ ಬಂತು, ವಿದ್ವದ್ ರೂಢಿನೂ ಬಂತು. ಅದು ಯಾವಾಗ ಇವು ಯಾವ ಅರ್ಥ ಇಲ್ಲದೇ ಇದ್ದಾಗ
ಈಗ ದುಃಖಿ ಬದ್ಧ ದುಃಖನಿಗೆ ನಿಯಾಮಕ. ಈ ಸ್ವಯಂ ದೇವರೇ 100 ವರ್ಷ ಇಲ್ಲಿ ಇದ್ದಾನಲ್ಲ ಶತರ್ಚಿ. ಹಿಂಗೆ 100 ಅಲ್ಲ 100 ಅಸೆಟ್ 100 ಸಂಖ್ಯಾಕ ಆಯಾ ಜೀವರಾಶಿಗಳ ಆಯುಷ್ಯ ಪ್ರಮಾಣೆ. ಈ ರೀತಿಯಾಗಿ ಯೋಗ ಮತ್ತು ರೂಢಗಳನ್ನು ಸಾಮಾನ್ಯ ಮಂದಿ ಹೇಳಿದ್ರೆ ಮಹಾಯೋಗ ಮಹಾರೂಢಿ. ಮಹಾಯೋಗ ಅಂತ ಹೇಳಿದ ಆ ಶಬ್ದದ ಮ್ಯಾಕ್ಸಿಮಮ್ ಅರ್ಥ ಉಳ್ಳೋರು ಮಹಾಯೋಗ, ನಾವು ಮಿನಿಮಮ್ ಅರ್ಥ ಉಳ್ಳೋರು. ಅದಕ್ಕೆ ನಿನ್ನಿದೇ ವಿಷಯ ಬಂದಿತ್ತು ಹೇಳಿದೆ. ಇವತ್ತೇನು ಬಂತು? ಇನ್ನೊಂದು ರೀತಿಯಿಂದಲೂ ಕೂಡ ಭಗವಂತನಿಗೆ ಎಲ್ಲ ವೇದಗಳು ವ್ಯಾಖ್ಯಾನ ಮಾಡ್ತಾರೆ. ಏನು ಮಾಡ್ತಾವೆ ಅಂತ ಸಂಕ್ಷಿಪ್ತ ಹೇಳ್ತಾರೆ. ಅಕಾರ ಸರ್ವಭಾಗಾತ್ಮ ಪರಬ್ರಹ್ಮ. ಇಡೀ ಅಕ್ಷರಶಾಸ್ತ್ರದ ಒಳಗೆ ಅ ಎಂಬ ಅಕ್ಷರದ ನೋಡಿ, ಇದು ಭಗವಂತನನ್ನು ಹೇಳುವ ಅಕ್ಷರ. ಅ ಇತಿ ಬ್ರಹ್ಮ ಅಕಾರ ಸರ್ವ. ಇದೊಂದು ಎಲ್ಲ ಶಬ್ದಗಳಿಗೆ ಇದು ಮೂಲ ಅಂತ. ಅದಕ್ಕೆ ಓಮ್ನೇ ಮೂಲ ಅಂದ್ರೆ ಓಮಕ್ಕೆ ಅ ಮೂಲ. ಅ ಉ ಮ ಕೂಡಿ ಓಮ್ ಆಗಿ ಅ ಉ ಮ ಕೂಡಿ ಓಮ್ ಆಗಿದೆ. ಆಮೇಲೆ ಅಕಾರ ಸರ್ವವಾಗಾತ್ಮ. ಇನ್ನೊಂದು ಹೇಳ್ತಾರೆ, ಈ ಅಕ್ಷರದ ವ್ಯಾಖ್ಯಾನವೇ ಎಲ್ಲ ಶಬ್ದಗಳು. ಅಕಾರ ಟೆಕ್ಸ್ಟು, ಉಳಿದದ್ದೆಲ್ಲ ಶಬ್ದ ಗೈಡು ವ್ಯಾಖ್ಯಾನ. ಅಂದರೆ ಅಕಾರದ ವ್ಯಾಖ್ಯಾನವೇ ಎಲ್ಲ ಶಬ್ದಗಳು ನಾದಗಳು. ಹೀಗಾಗಿ ಅ ಇತಿ ಬ್ರಹ್ಮ. ಅ ಅಂದ್ರೆ ಬ್ರಹ್ಮ, ನಾರಾಯಣ ಅಕಾರ. ಆದ್ದರಿಂದ ಅದೇನಾಯ್ತು, ಉಳುಕಿದೆಲ್ಲ ಶಬ್ದ ಅಂದರೆ ವ್ಯಾಖ್ಯಾನ. ಅದು ಮತ್ತು ವ್ಯಾಖ್ಯಾನದ ಮೇಲೆ ವ್ಯಾಖ್ಯಾನದ ಅರ್ಥ ಇರ್ತದೆ. ಟೆಕ್ಸ್ಟು ಸೈನ್ಸ್ ಇರ್ತದೆ, ಗೈಡು ಸೈನ್ಸ್ ಇರ್ತದೆ. ಟೆಕ್ಸ್ಟದ ವಿಷಯ ಗೈಡ್ದಾಗಿರ್ತದೆ ಇಲ್ಲ. ಮತ್ತು ಟೆಕ್ಸ್ಟ್ ಅದ ಅರ್ಥ ಏನು? ವಿಷ್ಣು. ಆಮೇಲೆ ಎಲ್ಲ ಶಬ್ದದ ಅರ್ಥ ಏನು? ವಿಷ್ಣುನೇ. ಹೌದು, ಯಾಕಂದ್ರೆ ವ್ಯಾಖ್ಯೆ ಯಾವುದು? ವ್ಯಾಖ್ಯಾನ ಎಲ್ಲ ಶಬ್ದಗಳು. ಜಗತ್ತಿನಾಗಿದ್ದು ಎಲ್ಲ ವೈದಿಕ ಲೌಕಿಕ ಶಬ್ದಗಳೆಲ್ಲ ವಿಷ್ಣುವಾಚಕನೇ. ಯಾಕೆ ಹೇಳ್ರಿ? ಈ ಎಲ್ಲ ಶಬ್ದಗಳ ಮೂಲ ಯಾವುದು? ಆಮೇಲೆ ಅದರದ್ದೇ ಈಗ ಮಣ್ಣಿನಿಂದ ಗಣಪತಿ, ಕೊಡ, ಸಣ್ಣದ ಪಣತಿ ಮಾಡ್ತೀವಿ. ಆಮೇಲೆ ಇವೆಲ್ಲ ಏನು ಮಣ್ಣಿಲ್ಲ. ಯಾಕಂದ್ರೆ ಇದಕ್ಕೆ ಮೂಲ ಉಪಾದಾನ ಯಾವುದು? ಮಣ್ಣೆ. ಅದು ಹಂಗೆ ಅದಿಂದೇ ಇವೆಲ್ಲವೂ ಹುಟ್ಟ್ಯಾವ. ಆಮೇಲೆ ಅಕ್ಕೆ ಯಾವ ಅರ್ಥ? ಅದಕ್ಕೆ ಇದೇ ಅರ್ಥ. ಅಕಾರಕ್ಕೆ ಅರ್ಥ ಏನು ಮಾಡಿದರು? ಬ್ರಹ್ಮನ ವಿಷ್ಣು ಅಂತ ಮಾಡಿದ್ರು. ಬ್ರಹ್ಮನ ವಿಷ್ಣು. ಈಗ ಮುಂದೆ ಹುಡುಕಿದೆಲ್ಲ ಶಬ್ದಗಳು ಏನು? ಅಕಾರದ ವ್ಯಾಖ್ಯಾನ. ಆ ವ್ಯಾಖ್ಯಾನದ ಅರ್ಥ ಏನು? ಯಾಕೆ ವ್ಯಾಖ್ಯೆ ಒಂದೇ ಅರ್ಥ ಅದಲ್ಲ. ಈ ಬ್ರಹ್ಮಸೂತ್ರದ ಅರ್ಥವೇ ಅನುವ್ಯಾಖ್ಯಾನದ ಅರ್ಥ. ಅನುವ್ಯಾಖ್ಯಾನ ಶ್ರೀಮನ್ ನ್ಯಾಯಸುಧಾರ್ಥ. ನ್ಯಾಯಸುಧಾರ್ಥನೇ ಪರಿಮಳ ವ್ಯಾಖ್ಯಾನದ ಅರ್ಥ. ಈಗ ವ್ಯಾಖ್ಯೆಗಳಲ್ಲಿ ಸಬ್ಜೆಕ್ಟ್ ಅವೇ ಇರ್ತಾವೆ. ಸಬ್ಜೆಕ್ಟಲ್ಲಿ ವಿಸ್ತಾರವಾಗಿ ಹೇಳ್ತಾರ, ಸಂಕ್ಷಿಪ್ತ ಹೇಳ್ತಾರ, ಓಕೆ. ಕನ್ಕ್ಲೂಡಿಂಗ್ ಅಲ್ಲೇ ಬರಬೇಕಲ್ಲ. ವ್ಯಾಖ್ಯಾನ ಒಂದು, ವ್ಯಾಖ್ಯೆ ಒಂದು. ಆ ವ್ಯಾಖ್ಯಾನ ಅಲ್ಲೇ ಅಲ್ಲ. ಹೌದು. ಈ ಗೀತಾ ಭಾಷ್ಯ ಅದಕ್ಕೆ ಆಚಾರ್ಯ ಅಂತಾರ, ಗೀತಾರ್ಥಂ ವಕ್ಷ್ಯಾಮಿ ದೇಶತಃ. ಆಚಾರ್ಯ, ನಾನು ಗೀತೆಯ ಅರ್ಥವನ್ನು ಎಷ್ಟು ಬೇಕು ಅಷ್ಟು ಹೇಳ್ತಾನೆ ಅಂತ ಅಲ್ಲ. ಮತ್ತು ಗೀತಾ ಭಾಷೆ ಬದುಕದ ಗೀತಾರ್ಥ ಮಂದಿ ಹೇಳ್ದ ಅಂದ್ರೆ ಕೆಲವರು ಗೀತಾದ ಅರ್ಥ ಹೇಳ್ತಾನೆ ಅಂಥೇಳಿ ಬೇರೆ ಹೇಳ್ತಾರೆ. ಹಂಗಿಲ್ಲ, ಗೀತಾದ ಅರ್ಥ ಹೇಳ. ಗೀತಾದ ಹೆಸರು ತೊಗೊಂಡು ತಮ್ಮ ಬಂದ ವಿಷಯವನ್ನು ಹೇಳ್ತಿರ್ತಾರೆ. ತಮ್ಮ ತಲೆ ಬಂದರೆ ಗೀತಾದಾಗ ಅದ ಅಂತ ಹೇಳ್ತಾರೆ. ತಮ್ಮ ವಿಚಾರಗಳು ಗೀತಾದೊಳಗೆ. ಒಬ್ಬ ಜ್ಞಾನ ಕಮ್ಯುನಿಸ್ಟು ಗೀತಾದೊಳಗೆ ನೋಡ್ರಿ ಧರ್ಮ ಇಲ್ಲ ಅಂತ ಹೇಳ್ಯಾರ. ಸರ್ವಧರ್ಮಾನ್ ಪರಿತ್ಯಜ್ಯ. ಕಮ್ಯುನಿಸ್ಟರು ನಾಸ್ತಿಕರಲ್ಲ, ಅವ್ರೇನು ಧರ್ಮ ಇಲ್ಲ ಅಂತ ಹೇಳ್ತಾರಿಲ್ಲ. ನಾವಲ್ರಿ ನಿಮ್ಮ ಕೃಷ್ಣ ಹೇಳ್ಯಾನ ಏನು? ಸರ್ವಧರ್ಮಾನ್ ಪರಿತ್ಯಜ್ಯ. ಅಷ್ಟೇ ತಗೊಳ್ಳೋದು, ಉಳ್ಕಿದೇನಿಲ್ಲ. ಮಾಮೇಕಂ ಶರಣಭುಜ ಅಂತಲ್ಲ. ಅದಕ್ಕೆ ಆಚಾರ್ಯ ಹೇಳಿದರು, ಭಗವದ್ಗೀತೆಯ ಅಭಿಪ್ರಾಯ ಧರ್ಮ ಬಿಡೋದೇ ಆಗಿತ್ತಂದ್ರೆ ಸ್ವೇ ಕರ್ಮಣ್ಯಭಿರಿತಃ ಸಂಸಿದ್ಧಿಂ ಲಭತೆ ನರ. ಎಲ್ಲರೂ ತಮ್ಮ ತಮ್ಮ ವರ್ಣಾಶ್ರಮೋಚಿತ ಧರ್ಮ ಕರ್ಮಗಳನ್ನು ಮಾಡಿದರೆ ಸಂಸಿದ್ಧಿ ಪಡಿತಾರೆ ಅಂತ ಹೇಳ್ತಾರೆ. ಇನ್ನೊಂದು
ಧರ್ಮವೇ ಕೃಷ್ಣನಿಗೆ ಅಭಿಪ್ರಾಯ ಇಲ್ಲದೆ ಇದ್ರೆ ಅನ್ಯಥಾ ಯುದ್ಧಾಖ್ಯ ಧರ್ಮೋ ನ ಸ್ಯಾತ್ ತಸ್ಮಾತ್ ಯುದ್ಧಸ್ವ ಭಾರತ ಅಂತ ಹೇಳ್ತಾನೆ. ಯುದ್ಧವನ್ನು ಮಾಡೋದು ಕನ್ಕ್ಲೂಡಿಂಗ್ ಏನು ಮಾಡ್ತಾನೆ, ಯಾಕೆ ನಿನ್ನ ಧರ್ಮ ಅದು. ಸ್ವಧರ್ಮಮಪಿ ಚಾವೇಕ್ಷ ನವಿಕಂಪಿತು ಮದ. ನಿನ್ನ ಧರ್ಮ ಏನಪ್ಪ ಅರ್ಜುನ, ಅದನ್ನು ಮಾಡು. ಮತ್ತು ಕೊನೆಗೆ ಧರ್ಮ ಬೇಡ ಬಿಡಂತ ಹೇಳ್ತಾನೆ, ಈ ಧರ್ಮ ಮಾಡಂತಾನೆ. ಅರ್ಥೇನೋ ಅಂತ ಸ್ವಧರ್ಮಾನು ಪರಿತ್ಯಜ್ಯ ಅಂದರೆ ಧರ್ಮದಂತೆ ಕಾಣುವ ಧರ್ಮಾಭಾಸಗಳನ್ನು ಬಿಟ್ಟು ಅಥವಾ ಸಕಾಮ ಧರ್ಮಗಳನ್ನು ಬಿಟ್ಟು ವಿಷ್ಣು ವಿರೋಧಿಯಾದಂಥ ಧರ್ಮಗಳನ್ನು ಬಿಟ್ಟು ಅನೇಕ ಮಾಡ. ಎಷ್ಟೋ ವಿಷ್ಣು ಪರ ಸರ್ವೋತ್ತಮ ವಿರುದ್ಧ ಆದಂಥ ಎಷ್ಟೋ ಧರ್ಮಗಳವನೇ ಅವರ, ಅದನ್ನು ಹಿಡಿಬೇಡ್ರಿ. ವೇದ ವಿರುದ್ಧ ಧರ್ಮಗಳನ್ನು ಪರಿತ್ಯಾಗ ಮಾಡಿ. ಯಾವ ಧರ್ಮಕ್ಕೆ ವೇದ ಬೇಸ್ಮೆಂಟ್ ಇಲ್ಲ ಆ ಅವೈದಿಕ ಧರ್ಮಗಳನ್ನು ಬಿಟ್ಟು ಹಿಂಗೆ 8 ತತ್ವ ಮಾಡ್ಯಾರ. ಹೊರತು ಒಟ್ಟಾರೆ ಧರ್ಮ ಬಿಡು ಅಂತ ಹೇಳಿದ್ರು. ಮಾಡು ಹೌದು. ಒಂದು ಇದ್ರ ಮೇಲೂ ಹಿಂದಕ್ಕೆ ಭಾಳ ಚರ್ಚೆ ಆಯಿತು. ದಿಗ್ಸೂರೊಳಗೇನೋ ಒಂದು ಉಪನ್ಯಾಸ ನಾನು ಇದ್ರ ಬಗ್ಗೆ ಹೇಳ್ತಿದ್ದೆ. ಆ ಯಾವನೋ ಒಬ್ಬಾತ ಶಾಂತವೀರ ಅಂತ ಒಬ್ಬಾತ ಇವ ಸಾಹಿತಿ ಇನ್ಮೇಲೆ ಆಕ್ಷೇಪ ಮಾಡಿದ್ದ. ನೋಡಿ ಕೃಷ್ಣ ಅವ ಕರ್ಮವನ್ನು ಮಾಡಿರಿ, ಫಲವನ್ನು ಬೇಡಬೇಡ್ರಿ ಅಂದರೆ ಇದು ಯಾರು ಕೆಲಸ ಮಾಡಿರಿ, ರೊಕ್ಕ ಬೇಡಬೇಡ್ರಿ, ನಾವೇನು ಕೊಟ್ಟಿದ್ದು ತೊಗೊಂಡು ಹೋಗ್ರಿ ಇಷ್ಟ. ಇದು ಯಾರು ಮನೋಧರ್ಮ ಇದು ಅಂದ್ರೆ ಕ್ಯಾಪಿಟಲಿಸ್ಟ್. ಹೆಚ್ಚಾಗಿ ಕ್ಯಾಪಿಟಲಿಸ್ಟ್ ಎಲ್ಲ ಇವರೇ ಇರ್ತಾರೆ, ಬನಿಯಾಗಳು, ಗುಜರಾತಿಗಳು. ಕೃಷ್ಣನು ಗುಜರಾತಿ, ಅದಕ್ಕೆ ಹೇಳ ಕ್ಯಾಪಿಟಲಿಸ್ಟ್. ಕೃಷ್ಣ ಕ್ಯಾಪಿಟಲಿಸಮ್, ಪುಂಜಿವಾದಿಗಳ ಒಂದು ಪ್ರತಿನಿಧಿಯ ಕೂಲಿಕಾರರನ್ನು ನಿರ್ಲಕ್ಷಿಸಿ ಶ್ರೀಮಂತರ ಪರ ಮಾತಾಡ್ತಾರೆ ಕೃಷ್ಣ. ಹಂಗೆ ಹಿಂಗೆ ಅಂತ ಅಲ್ಲಿ ಹೇಳ್ತಾರೆ. ಆದರೆ ಹಂಗಿಲ್ಲ. ಅದು ಕರ್ಮಣ್ಯವಾದಿಗಾರಸ್ಥೆ ಮಾಡಿದ್ರೆ ಕೆಲಸ ಮಾಡು, ನೀವು ಫಲ ಕೊಡಂಗಿಲ್ಲ ಅಂದಿಲ್ಲ. ನಿಂಗೆ ಫಲದ ಮ್ಯಾಲ ನೀನು ಅಧಿಕಾರ ಮಾಡಬೇಡ. ಫಲದ ಅಧಿಕಾರಿ ನಿನಗೆ ಕೊಟ್ಟರೆ ಏನಾಗ್ತದೆ? ನಾ ಎಕ್ಸಾಂಪಲ್ ಹೇಳಿದೆ. ಹುಡುಗರು ಕೈ ಒಳಗೆ ಪೇಪರ್ ಚೆಕ್ ಮಾಡೋಕೆ ಕೊಟ್ಟರೆ ಏನಾಗ್ತದೆ? ಪೇಪರ ಬರೀರಿ, ನೀವೇ ಚೆಕ್ ಮಾಡ್ಕೊಂಡು ಅಂದ್ರೆ ಏನಾಗ್ತದೆ ಹೇಳಿ? ಒಂದು ದೊಡ್ಡ ಫ್ಯಾಕ್ಟ್ರಿ ಅದು. ಫ್ಯಾಕ್ಟ್ರಿ ಒಳಗೆ ಕೂಲಿ ಕಾದಿದ್ದಾರೆ, ಕರ್ಮಕಾರಿದ್ದಾರೆ. ಅವರಿಗೆ ನಿಮ್ಮದು ತಿಂಗಳದ್ದು ಪಗಾರವನ್ನು ನೀವೇ ಮಾಡ್ಕೊಂಬಿಡ್ರಿ. ಎಷ್ಟು ಗಂಟೆಗೆ ಬಂದರೆ ನೀವೇ ಹಾಕ್ಬೋದು. ವಕೀಲಗಳಿಗೇನೆ ಜಡ್ಜ್ಮೆಂಟ್ ಮಾಡೋ ಅಧಿಕಾರ ಕೊಟ್ಟರೆ, ಪೇಷಂಟ್ಗೇನೆ ಡಾಕ್ಟರ್ಗೆ ಮಾಡಲಿಕ್ಕೆ ಹೇಳಿದ್ರೆ ಏನಾಗ್ಬೋದು? ಆದ ಕಾರಣ ಕೆಲಸವನ್ನು ಮಾಡು, ಫಲವನ್ನು ನೀ ಕೆಲಸ ಹೆಂಗೆ ಮಾಡಿದೆ ಅಂತ ನೋಡಿ ಪರೀಕ್ಷೆ ಮಾಡಿ ನಾ ಕೊಡ್ತೀನಿ. ಫಲದ ಅಧಿಕಾರ ನೀವು ತೊಗೋಬೇಡ. ಫಲದ ಅಧಿಕಾರ ನೀವು ಕೊಟ್ಟರೆ ಅಂದರೆ ಜಗತ್ತಿನಾಗ ಎಲ್ಲ ವ್ಯಸ್ತ ಆಗಿ ಅದೇ ಫಲ ಕೊಡಂಗ ಅಂತ ಹೇಳಿದೆ ನಾನು. ಯಾಕೆ? ಸಂಸಿದ್ಧಿಂ ಲಭತೆ ನರಃ ಸಕರ್ಮಣ ತಮಭ್ಯರ್ಚ ಸಿದ್ಧಿಂ ವಿಂದತಿ. ಪ್ರತಿಯೊಬ್ಬ ಮಾನವ ತಾನು ಯೋಗ್ಯವಾದ ತನ್ನ ವರ್ಣಾಶ್ರಮುಚಿತವಾದ ಕರ್ಮಗಳನ್ನು ಮಾಡಿದ ಅಂದರೆ ಸಂಸಿದ್ಧಿಂ ಲಭತೆ, ಅತ್ಯುತ್ತಮ ಫಲ ಪಡೆದನಂತ ಹೇಳ್ಯಾನ. ಇದು ಫಲ ಇಲ್ಲಂದ್ರೆ ಹೆಂಗೆ? ಸಮ್ಯಕ್ ಸಿದ್ಧಿ ಅಂದೇನು? ತನ್ನ ಅತ್ಯುತ್ತಮ ಕರ್ಮವನ್ನು ಮಾಡಿ ಭಗವಂತಗೆ ಅರ್ಪಣೆ ಮಾಡಿದ ಅಂದ್ರೆ ಸಮ್ಯಕ್ ಸಿದ್ಧಿ ಪಡಿತಾನಂತ ಹೇಳ್ತಾನೆ. ಇಲ್ಲೇ ಫಲ ಕದಾಚನ ಅಂದ್ರೆ ಅವನ ಅಭಿಪ್ರಾಯ ಫಲ ಅವನಿಗೆ ಕೊಡಂಗಿಲ್ಲ ಅಂತ ಹೇಳಗತ್ತಿಲ್ಲ. ಕೆಲಸ ಮಾಡೋವಾಗ ಫಲವನ್ನು ನಿರೂಪಿಸುವ ಅಧಿಕಾರ ಕೊಟ್ಟರೆ ಸಮಾಜಕ್ಕೆ ವ್ಯವಸ್ಥೆ ಕೆಟ್ಟು. ಅದಕ್ಕೆ ಫಲಪ್ರದೋ ವಾಸುದೇವ. ಯಾರು ಅಸೆಸ್ಮೆಂಟ್ ಮಾಡ್ತಾರೆ, ಯಾರಿಗೆ ಪರೀಕ್ಷಕ ಶಕ್ತಿ ಅದ, ನಿಸ್ವಾರ್ಥಿತನ ಅದ, ನಿಷ್ಪಕ್ಷಪಾತ ಅದ, ಬುದ್ಧಿ ಅವ್ರ ಕೈ ಒಳಗೆ ಕೊಡ್ರಿ, ಚೆಕ್ ಮಾಡಿ ನಿರ್ಣಯ ಮಾಡಿಕೊಡ್ತಾರೆ. ಹೊರತು ಯಾರು ಈಗ ಈ ವಿದ್ಯಾಕ್ಷೇತ್ರೊಳಗೆ ಬಂದು ಎಂಟ್ರಿ ಆಗಿ ಪರೀಕ್ಷೆ ಹಾಕ್ಕೊಳ್ಳಿಕ್ಕತ್ತಾರೆ ವಿದ್ಯಾರ್ಥಿಗಳು, ನೀವು ಅವ್ರ ಕೈ ಒಳಗೆ ನೀವು ಪರೀಕ್ಷಾ
ಇದು ಮಾಡ್ಕೋರಿ ಅಂದರೆ ಹ್ಯಾಂಗೆ? ಇದು ಒಂದು ಇದು ಮೋಕ್ಷ, ಸ್ವರ್ಗ, ಫಲ ಅವೆಲ್ಲ ಮತ್ತು ಬೇರೆ ಅರ್ಥ ಹೋಗಬೇಕು. ಹಾಗೆ ಇಲ್ಲಿ ಅಕಾರ ಸರ್ವವಾಗಾತ್ಮ ಅ ಎಂಬ ಅಕ್ಷರ ಅದು. ಅ ಇತಿ ಬ್ರಹ್ಮ. ಉಳಿದೋದು ಎಲ್ಲ ಶಬ್ದ ಮುಂದಿನ ಶಬ್ದಗಳು ತಯಾರಾಗ್ತಾವಲ್ಲ, ಅದ್ದೇ ವ್ಯಾಖ್ಯಾನ. ವ್ಯಾಖ್ಯೆ ಭಾವದಿಂದ ಏನಾಯಿತು? ಎಲ್ಲ ಶಬ್ದಗಳು ಅಕಾರದ ಅರ್ಥ. ಅಕಾರದ ಅರ್ಥ ಯಾವುದು? ವಿಷ್ಣು, ಬ್ರಹ್ಮ. ಹಾಗಾದರೆ ಅಕಾರದಿಂದ ಮುಂದೆ ಬರುವ ಎಲ್ಲ ಶಬ್ದಾರ್ಥ ಯಾರಾದರು? ಈ ಕಾರಣದಿಂದಲೂ ಕೂಡ ಭಗವಂತನೇ ಎಲ್ಲ ಶಬ್ದವಾಚ್ಯ ಕಾಣಿಕೊಳ್ಳಿಕ್ಕೆ. ಅ ಇತಿ ಬ್ರಹ್ಮ ಕಥಿತಂ. ಓದ್ರಿ. ಅ ಇತಿ ಬ್ರಹ್ಮ ಕಥಿತಂ ತದ್ವ್ಯಾಖ್ಯಾನಾತ್ಮತಾ ತಥಾ ಶಬ್ದಾನಾಮಪಿ ಸರ್ವೇಷಾಂ ನಾಮವಿತ್ ಕೃತಕೃತ್ಯತಾ. ಅ ಎಂಬ ಶಬ್ದ ಏನದಲ್ಲ, ಅದು ಬ್ರಹ್ಮ ಕಥಿತ, ಬ್ರಹ್ಮನನ್ನೇ ಹೇಳ್ತದೆ. ಮುಂದೆ ತಥಾ ತದ್ವ್ಯಾಖ್ಯಾನಾತ್ಮತ ಸರ್ವೇಷಾಂ ಶಬ್ದಾನ. ಸರ್ವೇಷಾಂ ಶಬ್ದಾನಂ ಅಂದರೆ ಎಲ್ಲ ಶಬ್ದಗಳಿಗೆ ತದ್ವ್ಯಾಖ್ಯಾನಾತ್ಮತ, ಆ ಅಕಾರದ ವ್ಯಾಖ್ಯಾನತ್ವೇ ಉಂಟು. ಹೀಗಾಗಿ ಏನಾದು ಎಲ್ಲ ಮುಂದಿನ ಎಲ್ಲ ಶಬ್ದ ಪರಮಾತ್ಮ ನಾಮ. ಅದು ಎಲ್ಲ ನಾಮಗಳು, ಎಲ್ಲ ನಾಮ ಅದು ವ್ಯಾಖ್ಯಾನ ಆಗ್ಯಾವ. ಇನ್ನಾರ ಎಲ್ಲ ನಾಮ ಏನದು? ಅದು ಅರ್ಥ ಯಾರು? ವಿಷ್ಣು. ವ್ಯಾಖ್ಯೇಯಕ್ಕೆ ಯಾವುದು ಅರ್ಥ? ವ್ಯಾಖ್ಯಾನಕ್ಕೂ ಅದೇ ಅರ್ಥ ಅಲ್ವಾ? ಅಂದಮೇಲೆ ಎಲ್ಲ ಶಬ್ದ ಏನದು? ಹಾಂ, ಹಿಂಗೆ ತಿಳ್ಕೊಂಡು ನಮಗೆ ನಾಮವಿತ, ಅವು ನಾಮ ತಿಳ್ಕೊಂಡು ನಾಮವಿತ ಅಂದ್ರೇನು? ಹಾಂ, ಅವು ಕೃತಕೃತ್ಯತ, ಮೋಕ್ಷ ಆಗ್ತದಂತ. ಹಿಂಗೆ ತಿಳ್ಕೊಂಡು ನಮಗೆ ಏನಾಗ್ತದೆ? ಹಾಂ, ಮೋಕ್ಷ ಆಗ್ತದೆ. ನಾಮ ಕೃತಕೃತ್ಯತ. ಅದಕ್ಕೆ ಮರಾಠಿಯೊಳಗೆ ಅಂತ ಅಲ್ಲ, ತೋ ನಾಮ ಖೇತ್ಲೆಲ್ಲ ಹೇ. ನಾಮ ಖೇತ್ಲೆಲ್ಲ ಅಂದ್ರೆ ಗುರುಗಳ ಕಡೆ ನಾಮ ತೊಗೊಂಡಾನ. ನಾಮ ಅಂದ್ರೆ ಏನು? ಹಿಂಗೆ ನಾಮ. ಅ ಎಂಬ ಶಬ್ದಕ್ಕೆ ವಿಷ್ಣು ಅಂತ ಅರ್ಥ. ಎಲ್ಲ ಶಬ್ದಗಳು ಅಕಾರದಿಂದ ಹುಟ್ಟ್ಯಾವ. ಆಮೇಲೆ ಎಲ್ಲ ಶಬ್ದಗಳು ಯಾರ ಹೆಸರಾದು? ವಿಷ್ಣು ನಾಮ. ಅದು ಎಲ್ಲ ಶಬ್ದಗಳು ವಿಷ್ಣುವಾಚಕವಾಗಿವೆ. ಅಂಥ ಶಬ್ದ ನಾ ಅನ್ಲಿಕ್ಕತ್ತೀನು ಅಂತ. ಈ ಅನುಸಂಧಾನದಿಂದ ನೀವು ನಾಮವನ್ನು ತುಮಿ ಜಪ್ ಕೇಳ तर काय होतं? मोक्ष होतो. ಹಾಡದಲ್ಲಪ್ಪ, ಗಂಗಾದಿ ಸಕಲ ತೀರ್ಥಂಗಳ ಮೇಲೆ ಹರಿಯ ನಾಮ ಹಾಡಾಡ್ತಾಳಿಲ್ಲ. ಸ್ನಾನ ಸಂಧ್ಯಾ ವಂದನೆ ಮಾಡದವಗೆ ಹರಿಯ ನಾಮ. ಸ್ನಾನ ಸಂಧ್ಯಾ ವಂದನೆ ಯಾರು ಮಾಡೋಂಗಿಲ್ಲ, ಹರಿಯ ನಾಮವೇ ಅವರಿಗೆ. ಅದನ್ನು ಬಿಟ್ಟರೆ ಮುಗಿದು ನಾವು ಮಾಚೋ ಹೇಳಿದ್ರಿ, ನಾವು ಸಂಧ್ಯಾನ ಮಾಡೋಂಗಿಲ್ಲ, ಸುಮ್ಮನೆ ಎದ್ದು ಕೂಡ ಹರೇ ನಾರಾಯಣ ಗೋವಿಂದ ಅಂದ್ಬಿಟ್ರೆ ಮುಗಿದು. ಅಡ್ಡ ಹಂಗಲ್ಲ. ಸಂಧ್ಯಾನ ಮಾಡುವ ಅಧಿಕಾರ ಯಾರಿಗಿಲ್ಲ. ಸ್ತ್ರೀ ಶೂದ್ರಂ ಬ್ರಹ್ಮ ಬಂಧೂನಾಂ. ಬ್ರಹ್ಮ ಬಂಧುಗಳು ಯಾರು? ಬ್ರಾಹ್ಮಣ ಜಾತಿಯಾಗಿ ಹುಟ್ಟಿ ಮುಂಜಿ ಮಾಡ್ಕೊಂಡು ಸಂಧ್ಯಾನ ಬಿಟ್ಟವ್ರು ಬ್ರಹ್ಮ ಬಂಧುಗಳು. ಅವರು ಶುದ್ಧ ಸಮಾನೆ, ಅವ್ರು ಮಡಿಗೆ ಬರೋಂಗಿಲ್ಲ. ಈಗ ಅವರೇ ಮಡಿಗೆ ಬರ್ಲಿಕ್ಕತ್ತಾರ. ಬಡಿಸೋರಲ್ಲ ಅವರೇ, ಅಡುಗೆ ಮಾಡೋರಲ್ಲ ಅವರೇ. ನಾವು ಶುದ್ಧ ಮಡಿ, ಆಚಾರ ಮಡಿ, ಮಡಿ ಏನೂ ಮಾಡ ಹಂಗೆ ನೋಡಿದ್ರು ನಾವೆಲ್ಲ. ನಾವು ಇಷ್ಟೇ ಹೇಳ್ತೀವಿ, ಅಡುಗೆ ಮಾಡಿ ಬಡಿಸೋರು ಹೊರಗೆ ಏನು ತಿನ್ನಬೇಡ್ರಿ, ಯಾರು ಸಂಧ್ಯಾನ ಮಾಡಿರಿ, ಏಕಾಶಿ ಇಷ್ಟೇ. ಉಳ್ಕಿದೇನು ನೀವು ಕ್ರಾ ಬಿಡ್ರಿ, ಇನ್ನೂ ಇಷ್ಟು ಕೂಲರ್ ಬಿಡ್ಬೋದು. ನಮಗೆ ಅದೇನು ದೊಡ್ಡ ಭಾಳ ಮಹತ್ವ. ಆದ್ರೆ ಇವು ಮೂರು ನಮ್ಮದು ಡಿಮಾಂಡ್ ಅದ. ಮೂರೇ ಸಿಗಂಗೆ ನೋಡ್ರಿ. ಮೂರೇ ಒಬ್ಬ ಅಡುಗೆ ಮಾಡೋನು ಹುಡ್ಕಾಡ್ಬೇಕು. ಇದೇ ಬಿಜಾಪುರ ಒಬ್ಬರು ಎಲ್ಲರೂ ಸಿಗ್ತಾರೆ ಅಡುಗೆ ಮಾಡೋದು. ಹಿಂಗೆ ಅದು ಹುಡ್ಕಾಡ್ಬೇಕು. ದುರ್ಮಿಣಿ ಕೊಟ್ಟು ಅವರಿಗೆ ಭಯಂಕರ ಸ್ವತ್ತು ಇಷ್ಟು ಕೊಟ್ರು. ಹಾಂ, ಈಗ ಅವಾಗ ಎಷ್ಟು ಡಿಮಾಂಡ್ ಆಗ್ಯದ ಅಂದ್ರೆ, ಅವ 5 ಇರಲಿ 3 ಮಂದಿ ಇರಲಿ
2,000 ಕೊಡೋ, 2,000 ರೂಪಾಯಿ ಅಡುಗೆ ಮಾಡಲಿಕ್ಕೆ. ಅಲ್ಲ, ಐದು ಮಂದಿ 3 ಮಂದಿ ಇಷ್ಟೇ ಇರಲಿ, ಇಲ್ಲ ಇದು ಬರಂಗಿಲ್ಲ. ಏನು ಮಾಡ್ತೀವಿ? ಅದು ನಮ್ಮ ಹೆಣ್ಮಕ್ಳು ಹೇಳ್ತಾರೆ, ಸುಮ್ಮನೆ ನಮಗೆ ಕೊಟ್ಬಿಡಿ ಅಷ್ಟು ನಾವೇ ಮಾಡಿ ಹಾಕಿ 50 ಮಂದಿ ಮಾಡಿ ಹಾಕಿ ಅಂತ. ತಾತ್ಪರ್ಯ ಒಂದು ಶೂದ್ರಾನ್ನಂ ನೋದರೆ ಯಶ್, ಶೂದ್ರಾನ್ನ ಹೊಟ್ಟೆಯಾಗಿ ಬಿದ್ದಿರಬಾರದು. 2 ಹೊತ್ತು ಸಂಜ್ಞಾನ ಮಾಡ್ತಿರ್ಬೇಕು. ಏಕಾದಶಿ ಇರುತ್ತೆ, ಅವನ್ನ ಕಡೆಗೆ ಬೇಡ್ರಿ, ಕಡೆಗೆ ಊಟನೇ ಮಾಡಬೇಡ್ರಿ. ಮನುಷ್ಯ ಅವಗಮನ ಗುಟ್ಕೆ ಹಾಕ್ಬೋದು, ತಂಬಾಕು ಹಾಕ್ಬೋದು, ಸರಿ ಕುಡಿಯೋದು. ಅದಕ್ಕೊಬ್ಬರು ಆಚಾರ ಹೇಳ್ತಿದ್ರು, ಸರಿನೂ ಕುಡಿ ಮಾರಾಯ, ಅಡುಗೆ ಸರಿ ಕುಡು, ಅಡುಗೆ ಮಾಡಬೇಡ, ಆ ವೇಳೆ ಕ್ರಮ ಇಲ್ಲಿ ಅದು ತೊಗೊಂಡ್ರೆ ಅಡುಗೆ ಮಾಡಿ ಬರ್ತಂತ. ಇದು ಬಂದು ಹತ್ತಿರ ಇಷ್ಟು ಇವತ್ತು ಅಡುಗೆ ಅವ್ರದ್ದು ಇವೆಲ್ಲ ನೋಡಿ ನಮ್ಗೆ ಹಿಂಗೆ ಅನ್ನಿಸ್ತದಲ್ಲ, ಎಷ್ಟು ದಿವಸ ಏನಾಯಿತು ಆಯಿತು. ಇನ್ನು ಕೊನೆ ಕಾಲಕ್ಕೆ ಆದರೆ ಶುದ್ಧ ಭಕ್ಷ್ಯ ಮಾಡಿಸೋದು, ಭೋಜನ ಮಾಡಿಸೋದು, ಅದನ್ನ ಮಾಡೋದು ಅವರೇ ಇರ್ತಾರೆ. ಇವತ್ತು ಇಲ್ಲೆಲ್ಲರೂ ಹಂಗಿದ್ದಾರೆ ಅಂತ ಹೇಳಕತ್ತಿಲ್ಲ. ಕೆಲವರು ಸರಿ ಕುಡಿದೇ ಇದ್ದವರು ಇದ್ದಾರೆ. ಅಂದ್ರೆ ಸ್ವಲ್ಪ ಹೊರಗೆ ತಿಂದು ಉಂಡೆ ಎಲ್ಲರೂ ಸರಿ ಕುಡಿಯೋಲ್ಲ ಅಂತ ಹೇಳಾಗಿದೆ. ಹಿಂಗೆ ಅದ ಅಂತ ಹೇಳಿ ಹೊರಗೆ ನೀವು ಭಾಳ ನಮಗೆ ರುಚಿ ಬೇಕು, ಭಾಳ ಭಕ್ಷ್ಯ ಬೇಕು ಅಂದರೆ ಇವೆಲ್ಲ ಸಾರು ಮಾಡ್ಬೋದು. ನಮ್ಮ ಊರಾಗ ಹೋಳಿಗೆ ಮಾಡಿಸ್ಬೇಕು, ನರಸಪ್ಪ ನೈವೇದ್ಯ. ಹೋಳಿಗೆ ಮಾಡೋರು ಯಾರು? ಅವ ಅಲ್ಲಿ ಅಡುಗೆ ಶೋಧಾನ ಬರ್ತದೆ, ಶುದ್ಧ ಇದ್ದಾನ. ನಮ್ಮ ಭೀಮ ಅಂತಿದ್ದಾನೆ, ನಮ್ಮ ಭೀಮ ಅಲ್ಲೇ ಇರ್ತಾನಲ್ಲ, ಶಿಸ್ತು ನಮಸ್ಕಾರ ಕೊಟ್ಟು ನಾವು ಏಕಾಶಿ ಮಾಡಿಸಿ ಅವ್ರಿಗೆ ಶೋ ಮಾಡಿಬಿಟ್ಟ. ಅವಂತ ಹೋಳಿಗೆಗಳು ಮಾಡಿ ಬಂದಿಲ್ಲ, ಅನ್ನ ಹೋಳಿ ಒಂದು ಹೈಗ್ರೀವ ಭಾಳ ಆದ್ರೆ ಒಂದು ಮೈಸೂರು ಪಾಕ್ ಮಾಡ್ತಾರೆ. ಹೋಳಿಗೆ ಬಿಜಾಪುರ ಖರ್ಚು ಇಲ್ಲಿ ಯಾರೋ ಹೋಗ್ಯಾರ, ಅವೇ ಮಾಡ ಶಿಸ್ತು ಬಾಟ್ಲಿ ತೊಗೊಂಡು ಹೋಗ್ಬಿಟ್ಟು ಅವ್ನು ಕೊಡೋದು ರಾತ್ರಿ ಕುಡ್ದಾನ. ಅವಾಗ ಸಾಕಾಗಿಲ್ಲ, ಮತ್ತು ಅಲ್ಲೊಂದು ಮುಂಜಾನೆ ಹೋಗಿ ಹೋಟೆಲ್ದೊಳಗೆ ಶಿಸ್ತು ತಿಂದು ಉಂಡು ನೋಡ್ರಿ ಹೋಳಿಗೆ ಮಾಡ್ತಾರೆ. ಅವಕ್ಕೂ ಯಾರಾದ್ರು ಮತ್ತು ತಿನ್ಕೊಂಡು ನಾವೇ ಬಂದು ಮಾಡ್ತೀವಿ ಹೋಳಿಗೆನ. ನಾನು ಹೇಳ್ದೆ ಅವ್ರಿಗೆ, ಇಂಥ ಬರೀ ನರಸಪ್ಪಗೆ ಹೋಳಿಗೆ ನೈವೇದ್ಯ ಮಾಡಿಸಿ ಏನು ಮಾಡೋರು? ನಾ ಹೋಳಿಗೆ ಹಾಕಿದ್ದೀವಿ ಸಾಕು. ಅಯೋಗ್ಯರಿಂದ ಹೋಳಿಗೆ ಮಾಡಿಸಿ ನೈವೇದ್ಯ ಮಾಡಿಸೋಕ್ಕಿಂತಲೂ ಸಾಕು. ಏನಾಗಿದೆ ಗೊತ್ತಂದ್ರೆ, ನೈವೇದ್ಯ ಮಾಡಿಸೋದಂದ್ರೆ ಅದೊಂದು ಸೇವಾ, ಅದೊಂದು ಪ್ರತಿಷ್ಠಾ ವಿಷಯ. ನೀವೇ ಮಾಡಿಸಿರಿ ಮೊನ್ನೆ ಮೈಸೂರು ಪಾಕ್, ಇವತ್ತು ನಾನು ಇದು ಮಾಡಿಸ್ತೀನಿ. ಹಾಂ, ವೈಭವ ಮಾಡಿರಿ. ಆದ್ರೆ ನೀವು ಈ ಒಂದು ಇದ್ರ ಸಲುವಾಗಿ ಅಯೋಗ್ಯರು ಬಂದ್ ಮಾಡಿದ್ವಿ. ಅದು ಇನ್ನಂಗೆ ಹಿಂಗೆ ಅನ್ಸ್ಕೊಳ್ತಾರಲ್ಲ, ಸುಮ್ಮ ಮನೆ ಒಳಗೆ ಇದ್ದುಕೊಂಡು ಹೆಂಗೋ ಗ್ಯಾಸ್ ಮೇಲೆ ಊಟ ಮಾಡ್ಕೊಳ್ಳಿ. ಒಬ್ಬ ಹೆಣ್ಮಗಳು ಶುದ್ಧ ಅಡುಗೆ ಮಾಡಿದ್ರೆ ಭಾಳ ಪವಿತ್ರ ಅಂತ ಅನ್ಸ್ಕೊತ, ನಂಗೆ ಹಿಂಗೆ ಅನ್ಸ್ಕೊತದೆ. ಅಟ್ಲಿಟ್ಟು ಶರೀರ ಕುಡಿಯಂಗಿಲ್ಲ, ಶರೀರ ಕುಡೋದು ಹೊರಗೆ ಹೋಗಿ ಸುಮ್ಮನೆ ಹೆಣ್ಮಕ್ಳು ಮನ್ಯಾಗ ಸುಮ್ಮ ತಮ್ಮ ಪಾಡ್ತಾವು ಅನ್ನ. ಹಾಂ, ಅದೇ ಪವಿತ್ರ ಅನ್ನಿಸ್ತದೆ, ಅದು ಭಾಳ ಪವಿತ್ರ ಅನ್ನಿಸ್ತದೆ. ಇವರೆಲ್ಲ ಈ ಕುಡುಕರ ಕಡೆಯಿಂದ ಊಟ ಮಾಡೋದು ಏನು ಅರ್ಥ? ಸಾಕು, ಆಯಿತು, ಒಂದು ದೊಡ್ಡ ವೈಭವ ಅದ, ಎಲ್ಲ ಮಾಡ್ಯಾರ, ಅದು ಬೇಕು. ಲೌಕಿಕದೊಳಗೆ ಉತ್ಸವ ಅದ ಇರ್ತಾವೆ. ಅಲ್ಲ, ಒಂದು ಸ್ವಲ್ಪರೇ ಇನ್ನು ವೈಯಕ್ತಿಕ ಧರ್ಮ ಮಾಡೋಣ, ಅದದ್ದಾಯ್ತು. ಇನ್ನಾದರೂ ಒಳ್ಳೆ ಹಾದಿ ಹಿಡಿಯೋದು. ಎಲ್ಲ ಕಾಯೋ ತನಕ ನಾವು ಅದರದೇ ತಿನ್ಲಿಕ್ಕದ್ರಿ ಒಂದು ಇದನ್ನೇ ಇಲ್ಲ. ಶ್ರಾದ್ದ ಪಕ್ಷ ಮಾಡಿಸ್ಬೇಕಾದ್ರೆ ಆಚಾರ ಬಂದಾರ ಅಂತಂದ್ರೆ ಅಡಿಗೆ ಬರುದು ಏನೇನೋ ಶ್ರಾದ್ದ ಪಕ್ಷ ನೀವು ಮನೆ ಮಾಡಂತ ಹೇಳ್ತೀರಿ, ಖರೆ ಮನೆ ಒಳಗೆ ಮಾಡ್ಕತ್ರ ಮಾಡೋದೇ ಶ್ರಾದ್ದ ಆಗ್ತದೆ. ಯಾಕೆ ಹೇಳ್ಬೇಕಂದ್ರೆ, ಮನೆ ಒಳಗೆ ಹೆಣ್ಮಕ್ಳು ಅವ್ರು ಕೆಲವ್ರಿಗೆ ಹಟ್ಟಿರ್ತಾರೆ, ಅವ್ರು ಅಡುಗೆ ಮಾಡ್ತಾರೆ, ಬ್ರಾಹ್ಮಣರು ಬರ್ತಾರೆ. ಅದು ಏನಾಗಿದೆ, ಹೆಣ್ಮಕ್ಳದ ಪ್ರಕೃತಿ ಕೆಟ್ಟು ಹೋಗ್ಬಿಟ್ಟು ಇದಾಗಿದೆ. ಇನ್ನು ಊರಾಗ ಮಂದಿ ಇರ್ತಾರೆ, ಬಿಡ್ಲಿಕ್ಕೆ ಬರೋಂಗಿಲ್ಲ. ಭಾಳ ಮಂದಿ ಆದ್ರೆ ಅವ್ರು ಅಡುಗೆ ಮಾಡ್ಲಿಕ್ಕೆ ಆಗೋಂಗಿಲ್ಲ. ಅಡುಗೆ ಸಾಧಾರಣ ಸುಮ್ಮ ಅನ್ನ, ಒಂದು ತವಿ, ಒಂದು ಪಾಯಸ ಸಾಕು. ಸಾಧಕ ರಗಡ ಆಯ್ತು. ಗೋಧಿ ಬಳಸ್ಬೇಕು, ಒಂದು ಪಾಯಸ ಮಾಡಿರಿ, ಒಂದು ಅನ್ನ, ಒಂದು ತವಿ, ಪಲ್ಯ ಒಂದು ಇಷ್ಟು ಮಾಡ್ಬೋದು. ಹಂಗೆ ನಮ್ಮ ಅಪ್ಪ ಕಳಿಸಿ ಮುಂಡಿ ಹಾಕ್ಕೊಂಡು
ಸಿಕ್ಕಾಪಟ್ಟೆ ಮಾಡಿದ ಅವು ಮಾಡ್ಕ ನಾವು ಹೆಣ್ಮಕ್ಳು ಅಡುಗೆ ಅವ್ರು ಕಾರ್ಯ ಅಂತ ಅಡುಗೆ ಅವ್ರು ಇಂಥವ್ರು ತೀರ್ಥಂಕರರು ತೀರ್ಥ ವಿಠಲ ಕ್ಷೇತ್ರ ವಿಠಲ ತೀರ್ಥ ವಿಠಲ ಇನ್ನು ಅತ್ಯಂತ ಚಲೋ ಅಡುಗೆ ಮಾಡಿರ್ತಾನ ಅವ್ನು ರೊಕ್ಕ ಬೇಡ ಹಾಂ ಅದು ಯಾರೂ ಅಲ್ಲ ಹಾಂ ಇವೆಲ್ಲ ಮಾಡಿಬಿಟ್ಟು ಮನೆಯೊಳಗೆ ಪಾಯಸ ಅನ್ನ ಮಾಡಿಬಿಡ್ತಾಳೆ ಸಾಧ ಮಾಡೋದು ಕುಡಿಬಿಟ್ಟು ಚಲೋ ಈ ಅಡುಗೆಗಿಂತ ಮನೆ ಹೆಣ್ಮಕ್ಳು ಕೋಟಿ ಪಾಲು ಪವಿತ್ರ ಕೋಟಿ ಪಾಲು ಒಳ್ಳೆಯ ಭಾವನೆ ಇರ್ತದೆ ಪ್ರೀತಿ ಇರ್ತದೆ ಶುದ್ಧ ಇರ್ತಾರೆ ಏನು ಮನೆಯೊಳಗೆ ದಿನ ಮಾಡಿದ್ರೆ ಊಟ ಮಾಡಲಿಕ್ಕಿಲ್ಲ ಏನು ಮಾಡಿದೆ ಅಂತ ಗ್ಯಾಸ್ ಮೇಲೆ ಮಾಡ್ತಿರ್ತಾರೆ ಮಾಡ್ಕೊಳ್ಳೋದು ಏಕಾಶಿ ಮಾಡ್ತಾರೆ ಪಾಠಕ್ಕೆ ಬರ್ತಾರೆ ಅದ ಕಾರಣ ಖರೆ ಅಂದರೆ ವಾಸ್ತವವಾಗಿ ನೋಡ್ಬೇಕಂದ್ರೆ ಶುದ್ಧ ಮಡಿ ಇದೆ ಮನೆಯೊಳಗೆ ಏನು ಮಾಡ್ತಾರೆ ಅದೇ ಮಡಿ ಪುರುಷ ಪಾಕ ಆ ಪಾಕ ಉಂಬಿ ಪಾಕ ನಾವು ಗಂಡಸು ಹೆಣ್ಮಕ್ಳು ಊಟ ಮಾಡೋಂಗಿಲ್ಲ ಹುಡುಗ ಗಂಡಸು ತೊಗೊಂಡು ಏನು ಮಾಡ್ತೀವಿ ಹೆಣ್ಮಕ್ಳಿಗೆ ಊಟ ಭಾಳ ಮುಂದಂಕು ಏನು ನನಗೆ ಹಿಂಗೆ ಅನಿಸ್ತದೆ ಪ್ರಾಯ ಭಾಳ ಕಷ್ಟ ಅದು ಮುಂದಿನ ಪೀಳಿ ಒಳಗಂತಲೂ ಈಗ ನೀವೆಲ್ಲ ಸ್ವಲ್ಪ ಅಗದಿ ಪವಿತ್ರ ಕಾಣಿಸ್ತೀವಿ ಮುಂದಿನ ಹೆಣ್ಮಕ್ಳು ಎಂಥವ್ರು ಬರ್ತಾರೋ ಇಂಟರ್ ಕಾಸ್ಟ್ ಇದಾದವು ಮುಂದೆ ದೇವರೇ ಕಾಪಾಡಬೇಕು ಕಲೌ ಜಾತೋಸ್ಮಿ ದೇವೇಶ ಸರ್ವಧರ್ಮ ಬಹಿಷ್ಕೃತೆ ಕಥಂ ತ್ವಾಂ ಅಸಮಾಚಾರ ಪಾಪ ಪ್ರಸವ ಭೂರುಹೇ ಅರ್ಚಯಾಮಿ ದಯಾ ಸಿಂಧೋ ಕಾರುಣ್ಯಾಬ್ಧೇ ಕ್ಷಮಸ್ವ ಮಾಂ ಕಲೌ ಜಾತೋಸ್ಮಿ ದೇವೇಶ ಅಂತ ಕರೆ ಸರ್ವಧರ್ಮ ಬಹಿಷ್ಕೃತೆ ಎಲ್ಲ ಧರ್ಮಗಳನ್ನು ದೂರಿಟ್ಟು ಕಲಿಯುಗ ಅಸಮಾಚಾರ ಸಮ್ಯಕ್ ಆಚಾರವಿಲ್ಲ ಪಾಪ ಪ್ರಸವ ಭೂರುಹ ಎಂಬುದಂದರೆ ಪಾಪವೆಂಬ ಕಾಂಗ್ರೆಸ್ ಕಸದಿಂದ ತುಂಬಿತ್ತು ಪಾಪ ಎಲ್ಲ ಕಡೆಗೂ ಬೆಳೆದ್ಬಿಟ್ಟು ಇಂಥ ಈ ಕದ ಅರ್ಚಯ ಮಿದಯ ಸಿಂಧು ಇದೆ ನಿನ್ನ ಪೂಜೆಯನ್ನು ಹೆಂಗೆ ಮಾಡಲಿ ಶುದ್ಧ ನೀರು ಸಿಗಂಗಿಲ್ಲ ಶುದ್ಧ ಜಾಗ ಸಿಗಂಗಿಲ್ಲ ಶುದ್ಧ ಮಡಿ ಸಿಗಂಗಿಲ್ಲ ಶುದ್ಧವಾದಂಥ ಕರುಣಾ ಸಿಂಧು ಪಾಹಿ ಪಾಹಿ ಜಗನ್ನಾಥ ಮಾಂ ಸಮುದ್ಧದ ದುಃಖ ಸಂಸಾರ ಅದಕ್ಕೆ ಇಷ್ಟೇನದು ಭಾವನಾ ಚಲೋದಪ್ಪ ಆದಷ್ಟು ಮಡಿ ಮಾಡ್ಲಿಕ್ಕತ್ತೀವೋ ನೀನೇ ಪರಮಾತ್ಮ ಗೊತ್ತದ ಪ್ರಭಾವ ಈಗ ಹಿಂದಿನ ಜನ್ರೇಷನ್ ಹಂಗೆ ಇದ್ದಿದ್ದಿಲ್ಲ ಅವ್ರು ಮಾಡದೇ ಇದ್ದರು ಮಾಡೋರಿಗೆ ಮಹತ್ವ ಕೊಡ್ತೀವಿ ಹಾಂ ಹಂಗೂ ಅನ್ಲಿಕ್ಕೆ ಬರಂಗಿಲ್ಲ ರೀ ನಾ ಹಿಂದಕ್ಕೆ ಹಿಂಗೆ ಪಂಡಿತಲ್ಲ ಅಂತಿದ್ರು ನಮ್ಮ ಸಣ್ಣವರಿದ್ದಾಗ ನಮ್ಮ ತಲೆ ಮುಗಿತಂತ ಈಗ ಅದ್ರ 10 ಪಟ್ಟು ಪಂಡಿತರಾಗಿ ಕೊಡ್ತಾರೆ ನಾವು ಈ ಕಲಿಯುಗ ಆರಂಭದೊಳಗೆ ಹಿಂಗೆ ಡೌನ್ ಆಗಿ ಮತ್ತೆ ಮೇಲೆ ಬರ್ತದೆ ಅತೀ ಡೌನ್ ಆಗೋದು ಯಾವಾಗ ಗೊತ್ತಂದ್ರೆ ಕಲಿಯುಗದ ಕೊನೆಯ ಚರಣ ಇದು ಪ್ರಥಮ ಚರಣದ ಈಗ ಅದ ಧರ್ಮ ರೂಪ ಅದು ಬೇರೆ ಆಯಿತು ಧರ್ಮ ಕಲಿಯುಗದ ಆರಂಭ ಮಧ್ಯಾವಸ್ಥೆ ಒಳಗೆ ಕೆಳಗೆ ಹೋಗ್ತದೆ ಮತ್ತೆ ಬರ್ತದೆ ಮತ್ತೆ ಬಂದು ಶುದ್ಧ ಧರ್ಮ ಆಗ್ತದೆ ಈಗ ನೋಡ್ರಿ ನಾವು ಸಣ್ಣವರಿದ್ದಾಗ ನಾವು ಪಂಢರಪುರ ಉತ್ಸವಕ್ಕೆ ಹೋಗ್ತೀವಿ ನಮ್ಮ ಆಚಾರ್ಯ ಸತ್ಯಜ್ಞಾನ ಆರಾಧನೆ ಮಾಡ್ತೀವಿ ಆಚಾರ್ಯ ಸತ್ಯಜ್ಞಾನ ಹೋದ ಮೇಲೆ ಎಲ್ಲ ಪಂಡಿತರು ಪ್ರತಿಜ್ಞೆ ಮಾಡಿದ್ರು ನಾವು ಎಲ್ಲೇ ಇದ್ದನ್ನು ಅವ್ರ ಆರಾಧನೆಗೆ ಬರಬೇಕು ಎಲ್ಲೇ ಇದ್ದನ್ನು ಆರಾಧನೆ ಮಾಡಕ್ಕೆ ಬರಬೇಕು ಹಿಂಗೆಲ್ಲ ಪಂಡಿತರು ಬರ್ತೀವಿ ಅವಾಗ ಅವ್ರು ತಮ್ಮ ಮಿತ್ರರು ಜಾಸ್ತಿ ಮಾಡಿದ್ರು ಒಬ್ಬ ಬರಲಿಲ್ಲ ಅಂದ್ರೆ ಸತ್ತಾನ ಅಂತ ಅರ್ಥ ಸ್ನಾನ ಮಾಡಿಬಿಡು ಅದು ಹಿಂಗೆ ಅಂದ್ರೆ ಜಾಸ್ತಿನೇ ಹಂಗೆ ಬರ್ತಿದ್ರು ಎಲ್ಲ ಪಂಡಿತರು ಬರ್ತಿದ್ರು ಅವಾಗ ನಾವು ಆಚಾರ್ಯ ಜೋಡಿ ಹೋಗ್ತಿದ್ವಿ ನಾವು ಅಡುಗೆ ಬಡಿಸೋದು ನೀರು ತೊಡೋದು ಮಾಡೋದು ನಮ್ಮ ಆಚಾರ್ಯ ಹೇಳಿದ್ರು ಭೀಮಾ ನದಿಯಿಂದೇ ನೀರಿನಿಂದ ಅಡುಗೆ ಮಾಡಬೇಕು ಅಲ್ಲೇ ನದಿ ಸ್ವಲ್ಪ ಕೆಳಗೆ ಹೋಗ್ತಿತ್ತು ಅದು ಇಷ್ಟು ಗಡ್ಲೆ ಇದ್ದಿದ್ದಿಲ್ಲ 50 ಮಂದಿ ಈ ಗೃಹಸ್ಥರು ಬರ್ತಿದ್ರು ನಿಮ್ಮಂಥದ್ದೆಲ್ಲರೂ ಬಂದು ಶುದ್ಧ ಸ್ನಾನ ಮಾಡಿ ಬೆಳಗ್ಗೆ 5:30 ಗಂಟೆಗೆ ಮದ್ದೆ ಉಟ್ಕೊಂಡು 50 ಮಂದಿ ನಿಂದಿರಬೇಕು ಆ ನದಿಯಿಂದ ಈ ಮಠದ ತನಕ ಕೊಡ ತುಂಬಿ ಹಿಂಗೆ ಕೊಡ್ತಾರೆ
ಒಬ್ಬರಿಗೆ ಶ್ರಮ ಆಗ್ತದೆ. ಅದು ಒಂದು ಹತ್ತತ್ತು ಫೋಟೋ 5-10 ಫೋಟೋ ನಿಂತು ಬಿಡೋದು. ಆ ನೀರು ತುಂಬ್ಕೊಂಡು ಹಿಂಗೆ ಮತ್ತೆ ಹಿಂಗೆ ಹೋಗೋದು. ಹಿಂಗೆ ಒಂದು ತಾಸಿನಾಗ ಸುಮಾರು ಒಂದು 2,000 ಮಂದಿ ಅಡುಗೆ ನೀರು ಎಲ್ಲ ತಯಾರು. ಭೀಮಾ ನದಿ ನೀರು ನಾವು ಅಲ್ಲೇ ನೀರು ತರ್ತಿದ್ವಿ. ಇವು ಪಂಡ್ರಪುರ ಭೀಮ ಕಟ್ಲೆ ಭೀಮ ಕಟ್ಲೆ ಬಿಟ್ಟಾರ ತೀರ್ಥಗಳು ಕಟ್ಲೆ ಬಿಟ್ಟು ನಮ್ಮ ಜೋಡಿ ಬರ್ತಿದ್ದ. ಸಣ್ಣ ಹುಡುಗಿದ್ದ ನಾವು. ಎಲ್ಲ ಮಾಡಿದಾರ. ಆಮೇಲೆ ನಮ್ಮ ತಂದಿನೂ ಬರ್ತಿದ್ದೆ. ಹಳೆ ಪಂಡಿತರು, ಬಿಂದಪ್ಪ ನಿನ್ನ ಮಗನ ಇದಕ್ಯಾಕೆ ಹಾಕಿದ್ವು? ನಾವೆಲ್ಲ ಸಾಯಂಕತ್ತೀವಿ ನೋಡಿ ಪಂಡಿತರು. ಸುಮ್ಮ ಬಾವಿ ನೋವು ಸುಖಾಯ್ತು ನಾನು ಇದಕ್ಯಾಕೆ ಹಾಕಿದ್ದೆ. ಪಂಡಿತರು ಚಲೋ ಹುಡುಗಿದ್ದಾನ, ಅವ್ನು ಹಾಳು ಮಾಡಬೇಡ. ಈಗ ಏನಾಯಿತು, ಒಬ್ಬಳಾಚಾರ್ಯ ಹೇಳ್ತಿರ್ತಾರೆ ಹಂಗೆ ಅವ್ರು ಕರ್ಕೊಂಡು ಹೋಗಿ ಸಾಕು. ಪ್ಯೂನ್ ನೌಕರಿ ಬಂದ್ರೂ ಕೊಡೋ, ಇದು ಕಲಿಸ್ಬೇಡ. ಅಷ್ಟು ಅವರಿಗೆ ಪಶ್ಚಾತ್ತಾಪ ಬಿಟ್ಟು ರೊಕ್ಕ ಇಲ್ಲ. ಕೆಲವು ಎಲ್ಲರದು ಅಲ್ಲ, ಕೆಲವು ಊಟಕ್ಕೆ ಇಲ್ಲ. ಒಪ್ಪತ್ತು ಊಟ ಮಾಡಿ ಮಲ್ಕೋದು, ಭಿಕ್ಷಾ ಬೇಕೋದು. ದೊಡ್ಡ ಪಂಡಿತರು ಕಡೆಗೆ ಏನೂ ಸಿಗಲ್ಲ ಅಂತ ತಿಳ್ಕೊಂಡು ರೇಷನ್ ಅಂಗಡಿ ಒಳಗೆ ಅವನು ಕಾರ್ ಕೇಳ್ತಾನೆ, ಅವ್ನು ಹಾಕ ಇದು ಜೋಳ ಹಾಕೋದು. ಹಾಂ 5 ಹಾಕು, ಗಿಟ್ಟ ನೋಡಿ ಪಂಡಿತರು. ಧಾರವಾಡದಾಗ ಒಂದು ಪ್ರಿಂಟಿಂಗ್ ಪ್ರೆಸ್ ಮಳಿ ಜೋಡಿಸೋದು. ಮಳಿ ಒಂದು 5 ತಾಸು ಜೋಡಿಸೋದು. 4 ಅಣೆ ಕೊಡ್ತದೆ, 4 ಅಣೆ ಅಥವಾ 10 ಅದ್ಮೇಲೆ ಅವತ್ತು ಮಧ್ಯಾಹ್ನ ಊಟ ಮಾಡಿವಪ್ಪ. ಹಾಳು ಮಾಡಬೇಡ, ನಿಮ್ಮ ಮಗನ ಹಾಳು ಮಾಡಿ. ಹಿಂಗೆ ಒಂದು ಕಾಲಿತ್ತು. ಏನಪ್ಪ ನಮ್ಮ ತಲೆಗೆ ಮುಗಿದು ಹೋಯ್ತಲ್ಲ ಅಂತಿದ್ರು ಅವ್ರು. ಆದರೆ ಈಗ ಅದು 10 ಪಟ್ಟು ಪಂಡಿತರಾಗ್ಯಾರ. ಮತ್ತು ಕಾಲ ಮೇಲೆ ಎತ್ತು. ಇನ್ನು ಪಾವಿತ್ರ್ಯ ದೃಷ್ಟಿಯಿಂದ ಕಡಿಮೆ ಆಗಿದೆ. ಮತ್ತೆ ಮೇಲೆ ನಿಮಗೆ ನಂಗೆ ಆಶ್ಚರ್ಯ ಆಗ್ಬಿಟ್ಟದು. ಸೋಜಿಗ ಯೋಚಿಸಿ ನೋಡೋನು ಸೋಜಿಗ ವಾಹೋನು ವಾಚಕ್ಕೆ ನಿಲುಕಲು. ಧರ್ಮ ಎಲ್ಲ ಹಾಳಾಗಿದ್ದಾವ ಅಂತೀವಿ. ಈಗ ಅಷ್ಟು ಧರ್ಮ ಆಗ್ಯದ. ಈಗ ಮತ್ತೆ ಮೇಲೆ ಬರ್ತದೆ. ಅಂದ್ರೆ ಕಲಿಯುಗದ ಕೊನೇ ಚಲನಕ್ಕೆ ಹಾಳೆ ಆಗ್ತದೆ. ಈಗೇನಾಗ್ತದೆ, ಹಿಂಗೆ. ಹೌದು. ಎಷ್ಟು ಮಂದಿ ಪಂಡಿತ ತಯಾರಾಗ್ಯಾರ, ಎಷ್ಟು ಅತ್ಯುತ್ತಮ ವ್ಯಾಖ್ಯಾನ ಮಾಡ್ತಾರೆ, ಎಷ್ಟು ಅತ್ಯುತ್ತಮ ಸುಧಾ ಅನುವಾದ ಮಾಡ್ತಾರೆ. ಸತ್ಯಧ್ಯಾನದ ಕಾಲಕ್ಕೆ ಇಷ್ಟು ಪಾಠಕ್ಕೆ ಮಂದಿಯಲ್ಲಿ ಬರ್ತಿದ್ರು. ಪುರಾಣ ಹೇಳೋರು ಸುಮ್ಮ ಒಂದು 4 ಮಂದಿ ಹೆಣ್ಮಕ್ಳು ಅಷ್ಟೇ. ಗಂಡಸ ಸಂಖ್ಯೆ ಅಗದಿ ದರ್ಪ. ಅವಾಗ ಎರಡೇ ವರ್ಗ, ಅತಿ ಕಡು ಬಡವು ಪಡಿ ಶ್ರೀಮಂತರಿಗೆ ಭಯಂಕರ ಅಹಂಕಾರ. ನಮ್ಮ ಕಡೆ ಬಂದು ನಾವು ಇದು ಮಾಡಿ ಸರಿ ಪುರಾಣ ಜ್ಞಾನ ಅವರೇ ಬಂದು ಭೇಟಿ ಆಗಲಿ, ರೊಕ್ಕ ತೊಗೊಂಡು ಹೋಗಿ. ಹೀಗೆ ಕಡು ಬಡವರಿದ್ದರು, ಅವ್ರ ಕಡೆ ರೊಕ್ಕ ಇದೆ. ಹಿಂಗೆ ಒಂದು ಕಾಲ ಇತ್ತು. ಮತ್ತು ಈ ಪಂಡಿತರು ಹೆಚ್ಚಾಗ್ಯಾರ. ಆಶ್ಚರ್ಯ ಅಂದ್ರೆ ಅಡುಗೆ ಮಾಡೋರು, ನೀರು ತರೋರು, ಹಮಾಲರು, ಅವರ ಮಕ್ಕಳು ಪಂಡಿತರಾಗಿದ್ದರು. ನಮ್ಮ ವಿದ್ಯಾಪೀಠನಾಗಂತಲೂ 4 ಅಧ್ಯಾಯ ಸುಧಾ ಸಮಗ್ರ. ಒಬ್ಬಾತ ಈ ಬಸ್ ಸ್ಟ್ಯಾಂಡ್ ಒಳಗೆ ನಮ್ಮ ಬ್ರಾಹ್ಮಣವನೇ ಗೃಹಸ್ಥ ನಾಯಕ ಅಂತ ಅಥಣಿ ಬಸ್ ಸ್ಟ್ಯಾಂಡ್ ಒಳಗೆ ಇದು ಬರ್ತಾವಲ್ಲ, ಏನಂತಾರ, ಡಬ್ಬಿ ಹಳ್ಳಿಯಿಂದ ಡಬ್ಬಿ ಬರ್ತಿದ್ದು ಹಿಂದಕ್ಕೆ. ಆ ಡಬ್ಬಿ ಒಯ್ದು ಮನೆಗೆ ಕೊಡೋದು. ಅವ ಅರವಿಂದ, ಅನಂತಪುರ ಅರವಿಂದ. ಹಾಂ, ಚಂದ್ರಬಳಿ. ಅವನ ಮಗ 4 ಅಧ್ಯಾಯ ಸಮಗ್ರ ಸುಧಾ ಪರೀಕ್ಷಾ ಕೊಟ್ಟು, ದೊಡ್ಡ ವಿದ್ವಾಂಸ ನಾವು ಕನ್ಯಾ ಕೊಟ್ಟು ಬೆಂಗಳೂರಿನಾಗ ಒಂದು ಮನೆ ಕಟ್ಸಾನೆ. ಅಡುಗೆ ಅಮೂಲ್ಯ ಮಾಡಿ. ಅವನ ಪಾಪ ನಮ್ಮ ತಂಗಡಿಗೆ ಮದ್ದು ಮಾಸ್ತರು ಅವ್ನು ಕರ್ಕೊಂಡು ಹೋದ್ರು. ತೊಗೊಂಡು ಏನು ಮಾಡ್ತೀವಿ ಬಾ ಮುಂಬೈಗೆ ಅಂತ. ನಾವು ಇದ್ದಾಗ ಬಂದವಲ್ಲೇ, ನಾವು ವಿದ್ಯಾರ್ಥಿ ಇದ್ದೀವಿ. ನಾವು ಹೊಡಿ ಅಡುಗೆ ಮಾಡ್ತೀವಿ, ತಲೆ ಬೋಳ್ಸ್ಕೊಂಡು ಅಡುಗೆ ಮಾಡ್ತೀವಿ. ಅವ್ನು ಗುತ್ತಲಚ್ಚ ಕರ್ಕೊಂಡು ಹೋಗಿ ಇದೇ ಮಾಡ್ತೀನಿ ಬೆಂಗಳೂರಿಗೆ ಬಾ. ಅದೇ ಉತ್ತಮ ಅಡುಗೆ ಕಲ್ತ್ಬಿಟ್ಟು ಯಾರೋ ಒಬ್ಬರು ಅರ್ಚಕರು ಅವ್ರು ಕನ್ಯಾ ಕೊಟ್ಟರು. ಅತ್ಯುತ್ತಮ ಮಗ ಹುಟ್ಟಿದ ಮಹಾವಿದ್ವಾಂಸ. ಅಡುಗೆ ಹಿಂಗೆ ಭಾಳ ಇದ್ದಾರೆ. ಅದೇ ಗುಲ್ಬರ್ಗಾದಾಗ ಗಣಿ ಒಳಗೆ ಫರ್ಸಿ ಹೊತ್ತು ಬಂದ ಮೇಲೆ ಊಟ.
ಅವ್ರ ಮಗ ಉತ್ತಮ ಪಂಡಿತ. ಒಂದು ಸಲ ಅವ್ರ ಮಗ ಹಳ್ಳಿಕತ್ತಂತೆ, ಯಾಕೆ ನಮ್ಮ ಅಪ್ಪ ಪರಿಚಯ ಬರ್ತಾನೆ, ಯಾರು ಸತ್ಯ ದಿನಾಚಾರ ಇಂಥವ್ರಿಗೆಲ್ಲ ಭಾಳ ಅವ್ನು ಕರೆಸಿ ಇಲ್ಲೇ ನೀನು ಕೆಲಸ ಕೊಡ್ತೀನಿ ಬೆಂಗಳೂರಿನಾಗಿರುತ್ತೆ ಹೇಳಿ ತಿಂಗಳ ಅವನ 2-3 ಸಾವಿರ ರೂಪಾಯಿ ಕೊಟ್ಟು ಇಟ್ಕೊಂಡು ಅವನ ಅತ್ಯುತ್ತಮ ಮಾಡಿ 4 ಅಧ್ಯಾಯ ಸುಧಾ ಪಂಡಿತ ಆಗಿ ಇವತ್ತು ಇದಾಗಿ. ಕೆಲವು ಮಹಾ ಪಂಡಿತರ ಮಕ್ಕಳು ಪೂರ್ಣ ಬಾದಾಗಿ ಅಮೇರಿಕಾದಾಗಿದ್ದ. ಹಂಗೂ ಅದ ಅದಕ್ಕೆಂದ್ರೆ ನಾವು ಇದು ಹಿಂಗಂತ ಯಾರನ್ನೂ ಯಾರು ಬೈಯಬಾರದು ಮತ್ತು ಯಾರನ್ನೂ ಯಾರು ತಿರಸ್ಕಾರ ಮಾಡಬಾರ್ದು. ಯಾವ ಹೇಳಕ್ಕೆ ಯಾರು ಹೆಂಗೆ ಆಗ್ತಾರೆ ಗೊತ್ತೇ ಆಗಲ್ಲ. ಈ ನೋಡಿ ನಮ್ಮ ಓಣಿ ಒಳಗೆ ಇಲ್ಲಿ ಹಿಂದೆ ಜಮೀರ್ ಡಾಕ್ಟ್ರ್ ಮನೆ ಹಿಂದೆ ಒಂದು 2 ಕೋಲಿದ್ದು ಭಾಳ ಅದು ಗುಂಡು ಅಂತಿದ್ದು ಗುಂಡು ಭಾಳ ಅವನ ಗಂಡ ಹೆಂಡತಿ ಇಬ್ಬರು ಭಾಳ ಬಡವರು. ಗುಂಡು ಅವನ ಮಗ ಉತ್ತರ ಮಠಕ್ಕೆ ಹಾಕ್ಯಾರ. ಈಗ ಮಹಾಪಂಡಿತ ನ್ಯಾಯಾಮೃತವನ್ನು ಅತ್ಯುತ್ತಮ ಅನುವಾದ ಮಾಡ್ತಾನೆ. ಮನಸ್ಸಿರ್ಬೇಕು ಸಭಾದಾಗ 3 ತಾಸು ಪ್ಲೇಟ್ ಹಾಕ್ಬಿಟ್ಟು ನ್ಯಾಯಾಮೃತ ಯಾವ್ದಕ್ಕೆ ಹಾಕಿ ಅವನ ಮಗ ಅಗದಿ ಏನೂ ಇದ್ದೀವಿ ನಾವು ಸಣ್ಣ ಚಡ್ಡಿ ಹಾಕೊಂಡು ತಿರುಗಾಡ್ತೀವಿ. ಈ ದೊಡ್ಡ ದೊಡ್ಡ ಪಂಡಿತರ ಮಕ್ಕಳೆಲ್ಲ ಏನು ಬಾದಾಗಿ ತಮ್ಮ ಹಾಕೋತಾರೆ. ಅದು ಕಾರಣ ಇದರ್ಥ ಯಾವ ಪಂಡಿತರಿಗೂ ಭಯಾಂಗಿಲ್ಲ. ಯಾವ ವ್ಯಕ್ತಿ ಯಾವೆಲ್ಲ ಯಾರು ಹೆಂಗಿರ್ತಾರೆ ಭಗವಂತನ ಆಟ ಭಾಳ ಮಜಾ ಅದ. ಯಾವ ಸದ್ಗೃಹಸ್ಥರ ಮನೆಯೊಳಗೆ ಹುಟ್ಟಿಯೋ ಮಹಾಪಂಡಿತರಾದವರು ಮಹಾಪಂಡಿತರ ಮನೆಯೊಳಗೆ ಹುಟ್ಟಿಯೋ ಅತ್ಯಂತ ಅನಾಚಾರಿಗಳು ಆಗಿದೆ. ಸ್ವಲ್ಪ ಗೌರವ ಕೊಡೋದು, ಮಹತ್ವ ಕೊಡೋದು, ಯಾರಿಗೂ ಅಪಮಾನ ಮಾಡಬಾರ್ದು. ನಮ್ಮ ಆಚಾರ ಸಿದ್ಧಾಂತ. ಯಾರು ಹೊಟ್ಟೆ ಒಳಗೆ ಎಂಥವ್ರು ಹುಡ್ತಾರೆ ಗೊತ್ತ. ಈಗ ಏನಂತೀರಿ ನೀವು ಕಲಿಯುಗದಂತೀರೋ ಕೃತಿಯುಗ ಅಂತೀವಿ. ಸತ್ಯಾತ್ಮನ ಬಂದು ಕೂತ್ರಂದ್ರೆ ಮಿನಿಮಮ್ 300 ಮಂದಿ ಸುಧಾ ಪಂಡಿತರು ಬರ್ತಾರೆ ಸುತ್ತಮುತ್ತ. ಮುನಿಮಂಡಲ ಮಧ್ಯವರ್ತಿನ ಜಗನ್ಮಂಡಲ ಸತ್ಯಪ್ರಮಾಣ ಒಳಗೆ ಇದ್ದಿದ್ದಿಲ್ಲ. ಕಾರಣ ಅಂದರೆ ಅವ್ರ ಮಠ ಬೆಳೆಸಿದ್ರು ಆಮೇಲೆ. ಯಾಕಂದರೆ ಆರ್ಥಿಕವಾಗಿ ಡೌನ್ ಆಗಿಬಿಟ್ಟಿತ್ತು. ಅವರಿಗೆ ಹಳೆ ಪಂಡಿತರೆಲ್ಲ ಪೂರ್ಣ ಸೋತು ಬಿಟ್ಟಿದ್ರು. ಅಂದರೆ ದಾರಿದ್ರ್ಯದಿಂದ ತಿರುಮಲಿಗೆ ಒಂದು 5-6 ಮಂದಿ ಪಂಡಿತರು ಸತ್ಯಪ್ರಭು ಹೇಳಿದ್ರು, ನಾ ತಪಸ್ಸು ಮಾಡೋ ಸಿದ್ಧಿನಿ ಪಡೆಯುತ್ತೆ. ಸತ್ಯಪ್ರಭು ತಪಸ್ಸಿದ್ದಿನೇ ಇವರು. ಅವರು ಯಾರ ಮನೆಗೆ ಹೋದ್ರು ಅಂದ್ರೆ ಭಾಳ ಸತ್ತಾಯ್ತು ಒಳಗಬಾರ್ದು, ಸ್ವಲ್ಪ ಏನಂದರೆ ರಾಮದೇವರಿಗೆ ಠೇವಣಿ ಇಡು ಕೈ ಇಂಥದ್ದೆಲ್ಲ ಸಪೋರ್ಟ್ ಡಾಕ್ಟರ್ ನಿಮ್ಮ ಮನೆ ಅವ್ರು ರೊಕ್ಕ ಎಲ್ಲ ರೊಕ್ಕ ಕೇಳಿದಾಗ ಒಳಗೆ ಹೋಗಿ ಗಾಬಾಗ ಪೂಜೆ ಕಲ್ತಿದ್ದಿಲ್ಲ. ಇವರಿಗೆ ಬ್ಯಾಡ ರೊಕ್ಕ ಕೊಡ್ತಾರೆ. ಅಲ್ಲಿ ಎಲ್ಲಿದ್ದಾರೆ ಅಲ್ಲಿ ಹೋಗಿ ಮೊನ್ನೆ ನಮ್ಮ ಸುಧೀಂದ್ರ ಹೋಗಿ ಸೇವಾ ಮಾಡಿ ಬಂದ. ಹೇಳಬೇಡ ಅಂದಾರೆ ಕರೆ ಅದು ಹೇಳಿದೆ ಅಲ್ಲ. ಸ್ವಾಮಿಗಳು ಇದ್ದಲ್ಲಿ ಹೋಗಿ ಲಕ್ಷಾಂತರ ರೂಪಾಯಿ ಸೇವಾ ಮಾಡಿದ್ರು. ಇದಕ್ಕೆಲ್ಲ ಲಕ್ಷಾಂತರ ರೂಪಾಯಿ 1 ಲಕ್ಷ ಎಷ್ಟೋ ಅವ್ನಿಗೆ ಹೇಳ್ಕೋ ಪದ್ಧತಿ ಇಲ್ಲ. ಅದನ್ನು ಸಂತೋಷ ಆಗ್ತದೆ. ಅಂದರೆ ಸ್ವಾಮಿಗಳು ಮಾರ್ಗದರ್ಶನ. ಭಿಕ್ಷಾಕ್ರಮದ ಸ್ವಾಮಿಗಳು ಯಾರಾದರೂ ಒಬ್ಬರು ಭಿಕ್ಷಾ ಫಿಕ್ಸ್ ಮಾಡಿದ್ರೆ, ನೀವು ಭಿಕ್ಷಾ ಫಿಕ್ಸ್ ಮಾಡಿದೀಪ್ಪ ಅಂತ ಅವನ ಮೇಲೆ ಉಪಕಾರ ಪಂಡಿತರ ಮೇಲೆ. ಇವತ್ತು ಭಿಕ್ಷಾ ಆಯ್ತಲ್ಲ ಅವನ ಕಡೆ, ಇವತ್ತು ನಾನೇಂತ ಕ್ಯೂ ಹಚ್ಚ ಜಗಳ ಪರೀಕ್ಷೆ ಮಾಡ್ತೀರಿ ಹಂಗೆ. ಅದರಿಂದ ಒಂದು ದೃಷ್ಟಿಯಿಂದ ಕೃತಿಯುಗ ಅನ್ನಿಸ್ತದೆ. ಆಚರಣ ದೃಷ್ಟಿಯಿಂದ ನೋಡಿದ್ರೆ ಇದು ಕಲಿಯುಗ ಅನ್ನಿಸ್ತದೆ. ಆಚರಣ, ಧರ್ಮ ಸಂಕರ, ವರ್ಣ ಸಂಕರ, ಆಹಾರ ಇವೆಲ್ಲ ನೋಡಿದ್ರೆ ಏನಪ್ಪ ಒಂದು ಕಡೆ ನೋಡಿದ್ರೆ ಹಿಂಗೆ ಅನ್ನಿಸ್ತದೆ. ಅದಕ್ಕೆ ಯೋಚಿಸಿ ನೋಡೋರು ಸೋಜಿಗವಾಗೋದು ವಾಚಕ್ಕೆ ನಿಲುಕೋದು ಸ್ವಾಮಿಯೇ ನಿನ್ನ ವರುಮೆಯಿಂದ ನಿಖಿಳ ಜನರು ಬಂದು ಮನ್ನಿಸುವರು ಮಹಾರಾಯ. ಏನು ಹೇಳೋದು ಅದೇ ಕರೆಕ್ಟ್. ಅದು ಈಗ ಹಂಗೆ ನಡೆದ ಆದರೆ ನಾ ಅದೇ ಹೇಳಿದೆ. ವರ್ಣಸಂಕರ ಆಗೋದು,
ಜಾತಿ ಭ್ರಷ್ಟ ಆಗೋದು, ಕುಲ ಭ್ರಷ್ಟ ಆಗೋದು, ಶೀಲ ಭ್ರಷ್ಟ ಆಗೋದು. ಒಂದು ಕಡೆಗೆ ಆರ್ಥಿಕವಾಗಿ ಶ್ರೀಮಂತಿಕೆ ಅದ, ಸ್ವಲ್ಪ ಹಿಂದಿನಷ್ಟು ಬ್ರಾಹ್ಮಣರು ಇವತ್ತು ದರಿದ್ರಿಲ್ಲ ಇಲ್ಲ ಅಲ್ವ. ದಾನ ದಕ್ಷಿಣ ಹೋಮ ಯಜ್ಞ ಯಾಗ ಜ್ಞಾನಸತ್ರಗಳು ದೊಡ್ಡ ದೊಡ್ಡ ಸ್ವಾಮಿಗಳ ಉಪದೇಶ ಅವು ಹೆಚ್ಚು ನಡೆದಾವ. ಇದನ್ನ ಹಿಂದಕ್ಕಿಂತ ಹೆಚ್ಚು ನಡೆದಾವ, ಎರಡು ನಡೆದಾವ. ಹಾಗಾದ್ರೆ ಇದು ಹೆಂಗೆ ಅಂತಂದ್ರೆ ನಾವೇ ಗಾಬರಿ ಆಗೋ ಕಾರಣ ಈ ಕಲಿಯುಗದ ಪ್ರಥಮ ಚರಣದ ಒಳಗೆ ಕಲಿಯುಗದ ಪ್ರಭಾವವಾಗಿ ಅದು ಇದನ್ನಾಗಿದೆ. ಮತ್ತಿದು ಡೌನ್ ಹೋಗಿ ಮತ್ತೆ ಮೇಲೆ ಬರ್ತದೆ. ಯಾರೋ ಒಬ್ಬರು ಈಗ ನಾನು ಹೇಳಿದ ಪಂಡಿತ್ ನಾವಾಗ ತಿಳ್ಕೊಂಡು ಬಹುಶಃ ನಮಗೆ ಚರ್ಚೆ ಮಾಡ್ತಿದ್ರು. ನಿಮ್ಮ ಆಚಾರ್ಯ ಇದ್ರೊಳಗೆ ನೀವು 3 ಮಂದಿ ನೀವೇ ಎಲ್ಲ ಪಂಡಿತ, ನಾವು ಜಯತೀರ್ಥ ಇಷ್ಟೇ ಉಳಿದೀವಿ. ನಾವು ಯಾರು ಎಲ್ಲರೂ ಹೋಗ್ಬಿಟ್ರು. ಬಹುಶಃ ನಿಮ್ಮ ಮೇಳಕ್ಕೆ ಇದು ವಿದ್ಯಾಪೀಠ ಮುಗ್ದಂಗೆ ಆಗ್ತದೆ, ಅಲ್ಲಿ ಪಂಡಿತಲ್ಲ ಅಂತಿದ್ರು. ನಾವು ಹಂಗೆ ತಿಳ್ಕೊಂಡಿದ್ವಿ, ಆಚಾರ ಹೋದ್ಮೇಲೆ ಮುಗ್ದಂಗೆ ನೀನು ವಿದ್ಯಾಪೀಠ. ಅವೇ 3 ಮಂದಿ ನಾವು ಭಾಳ ದಿವಸ ಇದ್ದೀವಿ. ಅದು ಹುಡುಕಿ ಮಂದಿ ಎಲ್ಲ ಅರ್ಧಂಬರ್ಧ ಹೋದ್ರು, ಓದಿದ್ರು ಹೋದ್ರು. ಈಗ 100 ಪಟ್ಟು ಬೆಳೆದ 100 ಅತ್ಯುತ್ತಮ ಪಂಡಿತರಾಗಿ. ಅದಕ್ಕೆ ಏನು ನಾವು ಯಾರೂ ಅನುಕಾನೇ ಇಲ್ಲ. ಕೆಟ್ಟ ಅನ್ನಿಸ್ತದ, ಡೌನ್ ಆಗ್ಯದ. ಇನ್ನೊಂದು ದೇವ್ರ ಮತ್ತು ಪುನಃ ಮ್ಯಾಲ ಬಂದು ಅದನ್ನು ಹಿಂಗೆ ಅನ್ನಿಸ್ತದೆ. ಅದಕ್ಕೆ ಕಲಿಯುಗದ ಅನಾಚಾರಗಳು ಕಾಣಿಸ್ತಾವೆ. ಮುಂದೆ ಯಾರೋ ಒಂದು ಜನರಲ್ಲಿ ದೇವರ ಹಕ್ಕು ಮತ್ತೆ ಮಡಿ ಮಗಿಸುವಾಗ ಹೌದು ವಿದ್ಯಾಪೀಠ ಅಲ್ಲ. ಇದು ಅನಾಚಾರದ ಬಗ್ಗೆ ಹೇಳ್ತಿದ್ದೆ. ಇದು ಶಿಸ್ತ. ಇದು ಮತ್ತು ಪುನಃ ರಿನ್ಯೂವೇಷನ್. ಈಗ ನೀವೇ ಹೇಳಿ, ಹಳೆ ಕಾಲಕ್ಕೆ ಒಂದು ಊರೊಳಗೆ ಧೋತ್ರಾಗಿದ್ದ ಉಟ್ಕೊಂಡು ಅಂಗಡಿಸ್ಕೊಂಡು 3 ಮಂದಿ ಕಡಿಮೆ ಇತ್ತು. ಈಗ ಭಾಳ ಕಡಿಮೆ ಮಂದಿ ಕಾಣಿಸ್ತಾರೆ. ಅವಾಗ ಇಷ್ಟು ವ್ಯಾಪಕವಾಗಿ ಈಗ ಸಂಬಳ ಬಂದಾಗ ಈಗ ಹಂಗೆ ದೇವರು ಯಾರಲ್ಲೋ ಹೊಕ್ಕು ಏನೋ ಮಾಡಿ ಅವತ್ತು ಪುನಃ ಅದನ್ನು ಆಚರಣೆ ಮ್ಯಾಲೆ ತರ್ತಾನೆ. ತಂದು ಮತ್ತು 100 ವರ್ಷ ನಡೀತದೆ, ಮತ್ತು ಡೌನ್ ಆಗ್ತದೆ, ಮತ್ತು ಮ್ಯಾಲೆ. ಹಿಂಗೆ ಈ ಕಲಿಯುಗದ ಆರಂಭಾವಸ್ಥೆ ಮಧ್ಯಾವಸ್ಥೆ ಒಳಗೆ ಹಿಂಗೆ ಹಾಕೋತ ಹೋಗ್ತದೆ. ಕೊನೆಯ ಅವಸ್ಥೆ ಒಳಗೆ ಕೆಳಗೆ ಹೋಗ್ತದೆ. ಮ್ಯಾಲೆ ಅಂದ್ರೆ ಹೇಳಂಗಿಲ್ಲ, ಪೂರ್ಣ ಡೌನ್ ನಾಶ ಆಗಿ ಆಮೇಲೆ ಮಹಾಪ್ರಳಯ ಆಗಿ ಕೃತಿಗಳು ಶುರುವಾಗ್ತದೆ. ಅದಕ್ಕೆ ನಾವು ಯಾರೂ ನಿರಾಶೆ ಆಗೋ ಕಾರಣ ನಮ್ಮ ಕಣ್ಣಿದ್ರಿಗೆ ಮತ್ತು ನಾವೇ ಬಹುಶಃ ಕೊನೆಯೋದು ಅಂತನೂ ಕಾರಣ ಏನು. ಹೌದೌದು, ನಾನು ನಿಮ್ಮ ಮನೆತನೊಳಗೆ ಯಾರಾವ ಮಹಾನುಭಾವರು ಕೊಟ್ಟು ಮಕ್ಕಳು ಮರಿಮಕ್ಕಳು ಮೊಮ್ಮಕ್ಕಳು ಯಾರೋ ಒಬ್ಬರು ಏನೂ ಹೇಳಿಕೆನೇ ಬರಂಗಿಲ್ಲ. ಹಂಗೆ ಪರಿಸ್ಥಿತಿ ನಾವು ಎಲ್ಲ ನೋಡಿ ಇಂಟರ್ಕಾಸ್ಟ್ ಆಗಿ ಧರ್ಮ ಪರಿಗಳು ಇವನ್ ಕ್ರಿಶ್ಚಿಯನ್ ಮುಸ್ಲಿಮನ್ ಆಗಿರ್ತಾರ ಬ್ರಾಹ್ಮಣ. ಆ ಹುಡುಗರು ಬ್ರಾಹ್ಮಣ ಹೆಂಗೆ ಆಗ್ತಾರೆ? ಹಂಗಲ್ಲ, ಆಗದೇ ಇದ್ದ ಮಂದಿನೂ ಭಾಳ ಅದ ಎಲ್ಲರೆಲ್ಲ ಆಗ್ತಾರೆ. ಆಗದೇ ಇದ್ದವ್ರು ಇದ್ದಾರಿಲ್ಲ, ಇಂಟರ್ಕಾಸ್ಟ್ ಆಗದೆ ಇದ್ದಾರಿಲ್ಲ, ಅಲ್ಲಿ ಬೆಳೀತದೆ, ಅಲ್ಲಿ ಬೆಳೆದು ಹೋಗ್ತದೆ. ಮತ್ತೆ ಈಗ ಇಂಟರ್ಕಾಸ್ಟ್ ಆದವ್ರ ಹುಡುಗರು ಹಣೆ ಬಾರಿ ಅದಲ್ಲ ಅವು ಅದು ಹಣಿವಾರ ಅಂದ್ರೆ ಅವರೆಲ್ಲ ಜಾತಿ ಭ್ರಷ್ಟರೇ. ಅವರು ಅಂದರೆ ಅವ್ರು ಶೂದ್ರ ಮತ್ತೆ ಒಳಗೆ ಧರ್ಮ ಬರ್ಲಿಕ್ಕೆ ಹಾಗೆ ಧರ್ಮ ಭ್ರಷ್ಟ. ಈಗ ನೋಡ್ರಿ, ನಾ ಏನು ಹೇಳಿ, ಈಗ ಗೌರ್ಮೆಂಟ್ ದೃಷ್ಟಿಯಿಂದ ಟ್ಯಾಕ್ಸ್ ಕಟ್ತಾ ಇದ್ರು ಕಳ್ಸು, ಅವರೇ ಮಿನಿಸ್ಟರ್ ಆಗ್ತಾರೆ. ಅಂದ್ರೆ ಅದು ಅನಾಚಾರ ಮಾಡಿದ್ರೆ ಹೋಯ್ತೇನು. ಇವತ್ತು ರೋಗಿ ಇದ್ದಾನ, ಮ್ಯಾಲ ಭಾಳ ಅಲಂಕಾರ ಮಾಡ್ಕೊಂಡು ಬರ್ತಾನ ನಿರೋಗಿಯಾಗಿ, ರೋಗಿ ಒಳಗೆ ಇದ್ದೇ ಇರ್ತಾನ. ಹಂಗಿದ್ದಂಗೆ ಅದು ಲೋಕದ ಒಳಗೆ ಯಾರೋ ಮೂರ್ಖರು ತೋಡ್ರೆ ಸ್ವಾಮಿಗಳು ಬೆಡಕಾಗಿ ಏನೋ ಮಾಡಿದ್ರೆ ಅದೇ ಅದು ಕೆಟ್ಟದ್ದೇ ಇರ್ತದೆ. ಹಂಗೆ ಮ್ಯಾಲ ಒಳ್ಳೆ ರೂಪ ಇದ್ರು ಒಳಗೆ ಇದನ್ನೇ ಹಂಗಾಗ್ತಾವ. ಇಂಟರ್ಕಾಸ್ಟ್ ಅವು ವರ್ಣಸಂಕರ ಆಗ್ತದೆ. ಆದರೆ ಭಗವಂತನ ಇಚ್ಛಾಕ್ಕೆ ಶುದ್ಧವಾಗಿದ್ದ ಮನೆತನಗಳು ಸಾಕಷ್ಟು. ಶುದ್ಧವಾಗಿ ಪ್ರಾಣವನ್ನು ಕೊಟ್ಟು ತಮ್ಮ ಮನೆತನ ಉಳ್ಕೊಂಡವರು ಭಾಳ ಮಂದಿ ಇರ್ತಾರೆ. ಅಲ್ಲಿ ಪರಮಾತ್ಮ ಹೆಚ್ಚು ಮಂದಿನ ಹುಟ್ಟಿಸಿ ಇದು ಮಾಡಿ ಏನೋ ಮಾಡ್ತಾರೆ.
ಈ ವರ್ಣಸಂಕರ ಆದವರು ಇವರು ಜಾತಿ ಭ್ರಷ್ಟರಾಗಿ ಇವರು ಶೂದ್ರೊಳಗೆ ಮತ್ತು ಇವತ್ತೆಲ್ಲ ಈ ಶೂದ್ರರು SC ST ಮಂದಿ ಆಗಿತ್ತು ಎಲ್ಲ ನಮ್ಮ ಮಂದಿನೇ. ಅದು ಹಿಂಗೆ ವರ್ಣಸಂಕರ ಆದವರೇ ಇರ್ತಾರೆ ಅವರೇ ಅದ್ರೊಳಗೆ ಹೋಗಿ ಹಿಂದಕ್ಕೆ ಖಡಕ್ಕಿರ್ತಿದ್ರು ತೆಗೆದು ಅವ್ರು ಹೊರಗೆ ಹಾಕಿಬಿಡ್ತಿದ್ರು, ಮನೆ ಬಿಟ್ಟು ಹೊರಗೆ ಹಾಕಿ ಅವ್ರನ್ನ ಅದ್ರೊಳಗೆ ಸೇರ್ಕೊಂಡ್ಬಿಟ್ಟು ಅವ್ರು ಅಲ್ಲೇ ಅವ್ರು ಶೂದ್ರರು ಯಾರೋ ಹುಡ್ತಿದ್ರು. ವರ್ಣಸಂಕರ ಜಾತಿಗಳು ಮುಂದೆ ಚಂಡಾಲರಾಗಿಬಿಡ್ತಾರೆ. ಹೀಗೆ ಅವ್ರಿಗೆ ಚಂಡಾಲತ್ತು ಕೊಡ್ತಿದ್ರು ಸಮಾಜದವರು. ಈಗ ರಾಜನ ಆಶ್ರಯ ಇಲ್ಲದೆ ಇರೋದ್ರಿಂದ ಬಳಕೆ ಆಗತ್ತೆ. ಆದರೆ ಒಂದು ಭಗವಂತನ ಇಚ್ಛೆ ಆಗಿ ಬಂತಂದ್ರೆ ಶುದ್ಧ ಸಂಪ್ರದಾಯಗಳನ್ನು ತಂದವರು ಇದ್ದೇ ಇರ್ತಾರೆ. ಅಲ್ಲಿ ತಿರುಪತಿ ಅರ್ಚಕರ ಮಂತ್ರಗಳು ಎಷ್ಟಿದ್ರು, 15-20 ಮಂದಿ ಇದ್ರು. ಅವ್ರ ಮಕ್ಕಳು 15-20 ಮಂದಿ ಎಲ್ಲರೂ ಕೊಂದುಬಿಟ್ಟ. ಅಯ್ಯೋ ಸಾಳುವ ನರಸಿಂಹರಾಯ ಕೊಂದಾಗ್ಬಿಟ್ಟವು. ಗುಂಡು ಚಂಡಾಡಿ ಯಾರೂ ಉಳಿಸ್ರಿ. ಅವ್ರು ಉನ್ನತರಾಗಿದ್ರು, ಭಾಳ ಉನ್ನತರಾಗಿದ್ರು. ವೆಂಕಟೇಶ ದೇವರಿಗೆ ಕೊಳ್ಳಾಗ ಹಾಕಿದ ಹಾರ ತಮ್ಮ ಹೆಂಡನಿಗೆ ಹಾಕ್ತಿದ್ರು. ಕಿರೀಟ ಗಿರೀಟ ತಾಕೊಂತ ಹೇಳ್ತಿದ್ರು. ನಮ್ಮದೇನು ಯಾವನೇನದು ಕಡಗ ತಾಕೊಂತ ಹೇಳ್ತಿದ್ದೆ. ರಾಜ ಹೇಳ್ದ ಮಾಡಬೇಡ್ರಿ, ಚಲೋ ಅಲ್ಲದು, ನೀವ್ಯಾ ಹೇಳ ಬಂದು ಹಾಕಿ ಅವ್ರು ಬಂದು ಎಲ್ಲರನ್ನೂ ದಫನ ಮಾಡಿಬಿಟ್ಟು ಯಾರು ಉಳಿದ್ರು. ಅವಾಗ ಶ್ರೀಪಾದಾರ ಕಡೆಗೆ ಹೋದ, ಸ್ವಾಮಿ ನನ್ನ ಫ್ರೆಂಡ್ ಹಿಂಗಾಗ್ಯದ, ಬ್ರಹ್ಮಹತ್ಯೆ ಮಾಡಿದೀಪ, ಹಿಂಗೆ ಪ್ರಾಯಶ್ಚಿತ್ತ ಮಾಡ್ಕೊ ಅಂತ ಹೇಳಿ ಕೊಟ್ಟರು. ಮತ್ತು ಪೂಜೆ ವ್ಯವಸ್ಥೆ ಮಾಡಬೇಕು. ವ್ಯಾಸಾರ ಕಳಿಸಿದ್ರು, ಹೋಗಪ್ಪ ಪೂಜೆ ಮಾಡಿದ. 12 ವರ್ಷ ಪೂಜೆ ಮಾಡಿದ್ರು. ಪೂಜೆ ಮಾಡಿದ್ರು. ಅವ ಯಾವ ಹೆಣ್ಮಗಳು ಗರ್ಭಿಣಿ ಆದಾಕಿ ತನ್ನ ಮನೆಗೆ ಹಳ್ಳಿಗೆ ಹೋಗಿದ್ರು ಆ ಅರ್ಚಕರ ಪೈಕಿ. ವ್ಯಾಸಾರಿಗೆ ಬರ್ತಿತ್ತು. ಆ ಹುಡುಗನ ಕರೆಸಿ ಉಪನಯನ ಮಾಡಿ ಅವಾಗೆಲ್ಲ ನಮಸ್ಕಾರ ಕೊಟ್ಟು ದೊಡ್ಡವಾದ ಮೇಲೆ ಲಗ್ನ ಮಾಡಿ ಅವ್ನು ಕಿಲಿಗೆ ಕೊಟ್ಟು ಬಂದು ನೀವು ಮಾಡಿ ಮುಂದೆ ಅವ್ರ ಸಂತಾನ ಬೆಳೆದು ಈ ಅರ್ಚಕರಾಗಿ ಹಿಂಗಾಯ್ತು. ಇನ್ನೊಂದು ಪ್ರಶ್ನೆ ಅದ ಪ್ರಾಕ್ಟಿಕಲ್ ಹಾಂ. ಈಗ ಎಷ್ಟೋ ಮಂದಿ ಮನೆ ಒಳಗೆ ಹುಡುಗರಿಗೆ ಲಗ್ನ ಆಗಿಲ್ಲ, ಮನೆ ಒಳಗೆ ಇಂತಿಂಥ ಪ್ರತಿಮೆಗಳು, ನರಸಿಂಹದೇವರ ಪ್ರತಿಮೆ, ಇಂತಿಂಥ ಪ್ರತಿಮೆಗಳು, ಬೇಕಾದಷ್ಟು ಕಾರ್ಯಕ್ರಮಗಳು, ಅವ್ರ ಸಂತಾನದ ಮುಂದೆ ಬೆಳೆದಿದ್ದ ಮೇಲೆ ಮುಂದೆ ಅದಕ್ಕೊಂದು ಏನು ವ್ಯವಸ್ಥೆ ಅಂದ್ರೆ ಸ್ವಾಮಿಗೆ ಕೊಡೋದು. ಅಥವಾ ಊರಾಗ ಯಾರು ಚಲೋ ಆಚಾರ ಇರ್ತಾರೆ ಅವ್ರಿಗೆ ಕೊಡೋದು. ಎಷ್ಟೋ ಮಂದಿ ಕೊಟ್ಟಾರ ನಮಗೆ ಕೊಟ್ಟಾರ. ಎಷ್ಟೋ ಚಲೋ ಪ್ರತಿಮಾ ಕೊಟ್ಟಾರ. ಆಮೇಲೆ ಉತ್ಸಾಹ ಮಠಕ್ಕೆ ಕೊಟ್ಟಾರ, ಸ್ವಾಮಿಗಳ ಕೈ ಕೊಟ್ಟಾರ. ಸ್ವಾಮಿಗಳು ಅದನ್ನು ಪ್ರತಿಮಾನ ಚಲೋ ಪೂಜೆ ಮಾಡ್ತಾರೆ, ವೃಂದಾವನ ಇಡ್ತಾರೆ. ಕೆಲವು ಕಡೆಗೆ ತಾವೇ ಪೂಜೆ ಮಾಡ್ತಾರೆ, ಪಂಡಿತರು ಕೊಡ್ತಾರೆ. ಕೆಲವು ಸಾರಿಗೆ ಎಂದ ಮಾಡ್ಕೊತಾರೆ. ಸ್ವಾಮಿಗಳು ಬಂದಾಗ ಸ್ವಾಮಿಗಳು ತೊಗೊಂಡು ಹೋಗ್ತಾರೆ. ಯಾರಿಗೆ ಪ್ರತಿಮಾ ಇಲ್ಲ ಪಂಡಿತರ ಪ್ರತಿಮಾ ಕೊಡ್ತಾರೆ. ಸಾಲಿಗ್ರಾಮಗಳು ಪ್ರತಿಮಾಗಳು ಪೂಜೆ ಆಗಿದ್ರೆ ಏನು ಮಾಡಬೇಕು? ಚಲೋ ಪಂಡಿತರಿಗೆ ಯಾರು ಪೂಜೆ ಮಾಡ್ತಾರೆ, ಪ್ರತಿನಿತ್ಯ ಮಡಿ ಮಾಡ್ತಾರೆ, ಅದಕ್ಕೆ ಕೊಡ್ಬೇಕು. ಸ್ವಾಮಿಗಳು ಕೂಡ ಪಂಡಿತರಿಗೆ ಕೊಡ್ತಾರೆ. ಅವ್ರು ತಾವು ಭಾಳ ಇಟ್ಕೊಂಡಿಲ್ಲ, ಪೂಜೆ ಪ್ರತಿಮಾ ಭಾಳ ಇರ್ತಾರೆ. ಸೊ ಎಷ್ಟೋ ಮಠ ಕಟ್ಟಿರ್ತಾರೆ, ವೃಂದಾವನ ಕಟ್ತಾರೆ, ಅದರೊಳಗೆ ಶಾಲಿಗ್ರಾಮ ಹಾಕ್ತಾರೆ, ಪ್ರತಿಮಾಗಳ ಮ್ಯಾಲೆ ಇರ್ತಾರೆ. ಮಾಡೋದು ಅಷ್ಟು. ಅಂತೂ ಪಾಠ ಇದೆ. ಇತಿ ಇತಿ ಬ್ರಹ್ಮಕಥಿತಂ ತದ್ವ್ಯಾಖ್ಯಾನಾತ್ಮತಾ ತಥಾ ಶಬ್ದಾನಾಮಪಿ ಸರ್ವೇಷಾಂ ನಾಮವಿಧ ನಾಮವಿತ ಬಂದು ನೋಡಿದೆ. ಗಂಗಾ ಸರೋತಿರ್ತು ಅಂದ್ರೆ ನಾಮವಿತ ಅಂದ್ರೆ ಈ ಹಿನ್ನೆಲೆಯಲ್ಲಿ ನಾಮದ ಅರ್ಥ ತಿಳ್ಕೊಂಡವಾಗ ಮೋಕ್ಷ ಆಗ್ತದೆ. ಯಾವ ಹಿನ್ನೆಲೆ ಹೇಳಿದೆ? ಎಲ್ಲ ಶಬ್ದಗಳು ಅಕಾರದ ವ್ಯಾಖ್ಯಾನ, ಅಕಾರಕ್ಕರ್ಥ ವಿಷ್ಣು, ಆ ಶಬ್ದಗಳ ಅರ್ಥನೂ ವಿಷ್ಣು. ನಾಮಸ್ಮರಣ ಮಾಡುವ ನಾಮವು ವಿಷ್ಣು ನಾಮಕ ಅಂತ ಅನುಸಂಧಾನ ಮಾಡಿಕೊಂಡ ಯಾವ ಇದ್ದಾನ ಮೋಕ್ಷ ಆಗ್ತದೆ. ವಿಷ್ಣು ನಾಮಾರ್ಥ ರೂಪತ್ವಂ ಸಂಹಿತಾದೇ ರಥಾಬ್ರವೀತ್. ಆ ಕಾರಣವೇನೆ ಸಂಹಿತಾದೇ ಎಲ್ಲ ವೈದಿಕ ಸಂಹಿತೆಗಳು, ಎಲ್ಲ ವೈದಿಕ ಮಂತ್ರಗಳು ವಿಷ್ಣು ನಾಮ ಆಗ್ಯಾವೆಲ್ಲ. ಅಗ್ನಿ ಮೀಳೆ ಪುರೋಹಿತಂ ಯಜ್ಞಶ್ಚ ದೇವಂ, ಅಗ್ನಿ ಈಳೆ ಪುರೋಹಿತಂ ಯಜ್ಞಶ್ಚ ದೇವಂ ಋತ್ವಿಜಂ, ಇವೆಲ್ಲ ಶಬ್ದಗಳು ಅಥ ಅಬ್ರವೀತ್. ವಿಷ್ಣು ನಾಮಾರ್ಥ ರೂಪತ್ವಂ ಅಬ್ರವೀತ್.
ವಿಷ್ಣು ಪರಮಾತ್ಮ ನಾಮರೂಪ ಅಂತ ಹೇಳಿಬಿಟ್ರು. ಸರಿ, ಹಾಗಾದ್ರೆ ಸ್ವಲ್ಪ 1 ಮಿನಿಟ್ ಹೇಳಿ ಮುಗಿಸ್ಬಿಟ್ರು. ವಿಷ್ಣು ಎಂಬ ಶಬ್ದದ ವಿಷ್ಣು ಎಂಬ ಶಬ್ದದ ಅರ್ಥ ಏನು ಅದು ಹೇಳಿ. ವಿ ಪ್ಲಸ್ ಶ ಪ್ಲಸ್ ನ ಉ ವಿಷ್ಣು ಅಂತಾಗಿ. ಇದರೊಳಗೆ ನಕಾರಂಚ ಶಕಾರಂಚ ಬಲಚೇಷ್ಟಾತ್ಮಕಂ ವದನ್. ಇದ್ರೊಳಗೆ ಏನು ಮಾಡಿದರು? ನಕಾರ ವಿ ಶ ನ, ಅವಾಗ ನಕಾರಂಚ ಶಕಾರಂಚ ಬಲಚೇಷ್ಟ. ನ ಅಂದರೆ ಏನು ಗೊತ್ತಂದ್ರೆ ಬಲ, ಶ ಅಂದ್ರೆ ಚೇಷ್ಟ. ಯಾರತ್ತ ಬ ಇನ್ನು ವಿ ಮತ್ತು ಉಳಿತ ವಿಶೇಷವಾದ ಬಲ, ವಿಶೇಷವಾದ ಚೇಷ್ಟ. ಅದು ಒಂದು ಸ್ವಭಾವ. ಅಂದರೆ ಆ ಬಕ್ರಿ ಚಪಾತಿಯಿಂದ ಬಂದದ್ದಲ್ಲ, ಸ್ವಭಾವ. ಉಕಾರ ಸ್ವಭಾವ ಹೇಳ್ತದೆ. ಅಂದರೆ ದೇವರ ಬಲ ಮತ್ತು ಚೇಷ್ಟೆಗಳು ವಿ ಮತ್ತು ಶ ಮತ್ತು ಣ, ಶ ಮತ್ತು ಣ ಬಲ ಚೇಷ್ಟ. ಉಳಿದದ್ದು ವಿ ಮತ್ತು ಉ ಅದಲ್ಲ, ವಿಶೇಷವಾದ ಬಲ ಚೇಷ್ಟೆಗಳು. ಅದು ನಿಮ್ಮಲ್ಲಿದ್ದಂಥ ಬಲದಕ್ಕಿಂತಲೂ ವಿಶಿಷ್ಟ ಬಲ ಚೇಷ್ಟ. ಅದು ಉ ಏನಾಗ್ಯದ? ಸ್ವಭಾವ. ಅಂದ್ರೆ ಈಗ ಊಟ ಮಾಡಿದ ಮೇಲೆ ಬಲ ಬರುವುದಲ್ಲ, ಅದು ಸ್ವಭಾವನೆ. ಪರಮಾತ್ಮಗೆ ಬೇರೆ ವಸ್ತುಗಳ ಆಹಾರ ತಗೊಂಡ ಮೇಲೆ ಬಲ ಬಂದದ್ದಲ್ಲ, ಅಥವಾ ಏನಾದರೂ ಸ್ವಲ್ಪ ಕಾಫಿ ಗಿಫಿ ಕುಡಿದ ಮೇಲೆ ಚೇಷ್ಟ ಶುರುವಾಗ್ತದೆ. ಹಂಗಲ್ಲ, ಅದು ಅವನ ಸ್ವಭಾವ, ಭಗವಂತನ ಸ್ವಭಾವ. ಹೌದು. ಈಗ ತೊಟ್ಲ ತೋಗ್ತದೆ, ಹಿಂಗೆ 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 ಆಗ್ತದೆ. ಗಾಳಿ ಹಿಂಗೆ ಹಿಂಗೆ ಆಗ್ತದೆ, ಅದು ಸ್ವಭಾವ. ತೊಟ್ಟಕ್ಕೆ ಗಾಳಿಯಿಂದ ಬಂದದ್ದು, ಗಾಳಿಗೆ ಚೇಷ್ಟ ಸ್ವಭಾವ. ಈಗ ಹಂಸು ಭಾಳ ಹಂಸು ಭಯಂಕರ ಕಾಯ್ದಿರ್ತದೆ, ಮುಟ್ಟರು ಅಗ್ನಿನ ಮುಟ್ಟೋದು ಸುಡ್ತು. ಅದು ಅಗ್ನಿ ಸ್ವಭಾವ, ಹಂಚಿಂದು ಬಂದದ್ದು ಅಲ್ಲ. ಉಷ್ಣತೆ ಹಂಚಿಗೆ ಬಂದದ್ದು, ಇದು ಸ್ವಭಾವ. ಹಂಚಿನ ಸ್ವಭಾವ ಉಷ್ಣ ಅಲ್ಲ. ಹಂಗೆ ನಮ್ದು ನಿಮ್ಮದು ಚೇಷ್ಟ ಇದು ಹಂಚಿದ್ದ ಹಂಗೆ ಒಳ ದೇವರಿಗಿಂದ ಸ್ವಲ್ಪ ಸ್ವಭಾವ ಬರ್ತದೆ, ಇಲ್ಲೋದಿಲ್ಲ. ಪರಮಾತ್ಮ ಹಂಗಲ್ಲ, ಸ್ವಭಾವ. ಅದಕ್ಕೆ ಅದನ್ನು ಊ ಹೇಳ್ತದೆ. ಫಲ ಮತ್ತು ಚೇಷ್ಟ ಶ ಮತ್ತು ನ ಮುಖ್ಯವು. ವಿಶಿಷ್ಟ ಬಲ, ಆ ಬಲವು ಸ್ವಾಭಾವಿಕ. ಅದು ವಿಷ್ಣು. ವಿ ಅಂದರೆ ವಿಶಿಷ್ಟವಾದ, ಜಗತ್ತಿನೊಳಗಿದ್ದ ಎಲ್ಲ ವಸ್ತುಗಳಕ್ಕಿಂತಲೂ ವಿಶಿಷ್ಟವಾದ ಬಲ. ಶ ನ ಅಂದರೆ ಚೇಷ್ಟ, ಆಕ್ಟಿವಿಟೀಸ್. ಒಟ್ಟು ಅದು ಹೇಳಲ್ಲ. ವಿಷ್ಣು ನಾಮ ಅಥವಾ ನಕಾರಂಚ ಶಕಾರಂಚ ಬಲಚೇಷ್ಟಾತ್ಮ, ಅದೇ ಅದು ಹೇಳೋ ಹೇಳಕ್ಕೆ ಹಂಗೆ ಹೇಳ. ಹೌದು ಹೌದು, ಚೇಷ್ಟ. ಹೌದು ಹೌದು. ನಕಾರಂಚ ಶಕಾರಂಚ ಅಂದ್ರೆ ಬಲಚೇಷ್ಟಾತ್ಮಕವಾಗಿ. ಇದು ಅಂತೂ ಎರಡು ವಿಶಿಷ್ಟ, ಬಲ ಮತ್ತು ಚೇಷ್ಟ, ಎರಡು ಅಕ್ಷರಗಳಿಗೆ ಮುಖ್ಯ ಅರ್ಥವೇ. ಹಿಂದೆ ಮುಂದೆ ಏನವಲ್ಲ, ಒಂದು ಉಪಸರ್ಗ, ಒಂದು ಪ್ರತ್ಯಯ. ವಿ ಇದು ಉಪಸರ್ಗ, ಓ ಇದು ಪ್ರತ್ಯಯ. ವಿ ಏನು ಹೇಳ್ತದ? ವಿಶಿಷ್ಟ. ಜಗತ್ತಿನಾಗಿದ್ದ ಎಲ್ಲ ವಸ್ತುಗಳಕ್ಕಿಂತಲೂ ಹೆಚ್ಚು ಬಲ, ಹೆಚ್ಚು ಚೇಷ್ಟ ಪರಮಾತ್ಮಗದ. ಅದು ಸ್ವಾಭಾವಿಕದ, ಔಪಾಧಿಕಲ್ಲ, ಸ್ವಾಭಾವಿಕ. ವಿಷ್ಣು ಅಂತಂದ್ರೆ ಅತ್ಯುತ್ತಮ ಬಲ ಮತ್ತು ಚೇಷ್ಟೆಯುಳ್ಳ ಪರಮಾತ್ಮ. ಇಷ್ಟು ಶಬ್ದ ಅರ್ಥ. ಇದೇ ಅರ್ಥ ಜಗತ್ತಿನ ಎಲ್ಲ ಶಬ್ದಕ್ಕೂ ಇದೇ ಮಾಡಿರಿ. ಯಾಕಂದ್ರೆ ಇದು ಅ ಎಂಬ ಅಕ್ಷರದ ಅರ್ಥ ಇದು ವಿಷ್ಣು. ಅದರ ವ್ಯಾಖ್ಯಾನ ಅಲ್ಲ. ಈ ರೀತಿಯಾಗಿ ನಕಾರಂಚ ಶಕಾರಂಚ ಬಲಚೇಷ್ಟಾತ್ಮಕಂ ವದನ್ ತಜ್ಞಾನಪೂರ್ವಕತ್ವೇನ ಸಂಹಿತಾಧ್ಯಯನಂ ತಥಾ. ಋಗ್ವೇದಾದಿ ಸಂಹಿತೆಗಳ ಅಧ್ಯಯನ, ಈ ಎಲ್ಲ ಸಂಹಿತೆಯಲ್ಲಿ ಬರುವ ಎಲ್ಲ ಅಕ್ಷರಗಳು ವಿಷ್ಣು ಪರವಾಗಿವೆ ಅಂತ ತಿಳ್ಕೊಂಡು ಅಧ್ಯಯನ ಮಾಡಿದರೆ ವಿಶಿಷ್ಟ ಪುಣ್ಯ. ಶ್ರೀಕೃಷ್ಣ.